ಹುಟ್ಲಿಕ್ಕೆ ಕಾರಣ ಏನಪ್ಪಾ ಅನ್ನಂದ್ರ ಅಂದಿನ ಪ್ರಾಚೀನ ಭಾರತದ ಸಾಮಾಜಿಕ ವ್ಯವಸ್ಥೆಯಲ್ಲಿದ್ದಂತ ಸಂಕೀರ್ಣತೆ. ಅಂದ್ರೆ ಭಾರತದಲ್ಲಿ, ಅಂದ್ರೆ ಪ್ರಾಚೀನ ಭಾರತದಲ್ಲಿ ಹೊಸ ಧರ್ಮಗಳು ಅಥವಾ ಧಾರ್ಮಿಕ ಚಳುವಳಿಗಳು ಹುಟ್ಟಿಕೊಳ್ಳಿಕ್ಕೆ ಕಾರಣ ಅಂದಿನ ಕಠಿಣವಾದಂತ ಸಾಮಾಜಿಕ ವ್ಯವಸ್ಥೆ. ಅಂದ್ರೆ ಏನು ಕಠಿಣವಾಗಿತ್ತು ಸಾಮಾಜಿಕ ವ್ಯವಸ್ಥೆ? ನಾವೀಗ ಆಲ್ರೆಡಿ ಋಗ್ವೇದ ನೋಡಿದ್ದೀವಿ, ಉತ್ತರ ವೇದಗಳ ನೋಡಿದ್ದೀವಿ. ಉತ್ತರ ವೇದಗಳ ಕಾಲದಲ್ಲಿ ಏನಾಗಿತ್ತಪ್ಪ ಅನ್ನಂದ್ರ ಈ ವರ್ಣಾಶ್ರಮ ಪದ್ಧತಿ ಅಸ್ತಿತ್ವಕ್ಕೆ ಬಂದಿತ್ತು, ಮತ್ತು ಇಲ್ಲಿ ಬ್ರಾಹ್ಮಣ ಮತ್ತು ಕ್ಷತ್ರಿಯರು ಮೇಲ್ವರ್ಗದಲ್ಲಿದ್ದು ಮತ್ತು ಅವರು ಸಮಾಜದಲ್ಲಿ ಉನ್ನತ ಸ್ತರದಲ್ಲಿದ್ರು. ಹಾಗಾಗಿ ಉಳಿದಂತ ಎರಡು ವರ್ಗಗಳಲ್ಲಿ ಏನಾಗಿತ್ತಪ್ಪ ಅನ್ನಂದ್ರ ಅಸಮಾನತೆ, ತೀರಾ ಶೂದ್ರ ವರ್ಗದಲ್ಲಿ ಏನಾಗಿತ್ತು, ತಾರತಮ್ಯ ಇತ್ತು. ಆ ಒಂದು ದೃಷ್ಟಿಯಿಂದ ಈ ಧಾರ್ಮಿಕ ಏನು ಚಳುವಳಿಗಳು, ಅಂದ್ರೆ ಈ ಸನಾತನ ಧರ್ಮವನ್ನ ಟೀಕೆ ಮಾಡ್ಲಿಕ್ಕಾಗಿನೇ ಮತ್ತು ಅದನ್ನ ವಿಶ್ಲೇಷಣೆ ಮಾಡ್ಲಿಕ್ಕಾಗಿ ಮತ್ತು ಅದರಲ್ಲಿರ್ತಕ್ಕಂಥ ಓರೆ ಕೋರೆಗಳನ್ನ ತಿದ್ಲಿಕ್ಕಾಗಿನೇ ಈ ಧಾರ್ಮಿಕ ಪಂಥಗಳು ಅಥವಾ ಹೊಸ ಧರ್ಮಗಳು ಹುಟ್ಟಿಕೊಂಡುವು ಅಂತಂದೇಳಿ. ಅಂದ್ರೆ ಏನಿತ್ತು ಪ್ರಾಚೀನ ಭಾರತದಲ್ಲಿ ಸಾಮಾಜಿಕ ವ್ಯವಸ್ಥೆ? ನಮಗ್ ಗೊತ್ತಿರೋ ಹಾಗೆ ಈ ಪ್ರಾಚೀನ ಭಾರತದಲ್ಲಿ ಧರ್ಮಕ್ಕೆ ಜಾಸ್ತಿ ನಾವು ಒತ್ತನ್ನ ಕೊಟ್ಟಿದ್ವಿ. ಭಾರತದ ಸಾಮಾಜಿಕ ವ್ಯವಸ್ಥೆ ಅವತ್ತೇನಾಗಿತ್ತಪ್ಪ ಅನ್ನಂದ್ರ ಧರ್ಮವನ್ನ ಆಧರಿಸಿತ್ತು. ಅಲ್ಲಿ ಧರ್ಮ ಅನ್ನೋದು ಆ ಸಮಾಜವನ್ನ ನಿರ್ಧರಿಸ್ತಾ ಇತ್ತು ಅಂತಂದೇಳಿ. ಆದ್ರೆ ಧರ್ಮದಲ್ಲಿ ಎಷ್ಟು ಪ್ರಕಾರ ಇತ್ತು ಅವತ್ತಿನ ಕಾಲಕ್ಕೂ ಮತ್ತು ಪ್ರಸ್ತುತ ಕಾಲಕ್ಕೂ? ಒಟ್ಟು ಧರ್ಮದಲ್ಲಿ ಎರಡು ಬಗೆ, ಒಂದು ಮಾನವ ಧರ್ಮ, ಇನ್ನೊಂದು ರಾಜಧರ್ಮ ಅಂತಂದೇಳಿ. ಮತ್ತೆ ಈ ಮಾನವ ಧರ್ಮದಲ್ಲಿನೇ ದೇವರು ಬರ್ತಾನೆ, ಎಲ್ಲರೂ ಬರ್ತಾರೆ. ರಾಜಧರ್ಮ ಅಂತ ಬಂದೊತ್ನ್ಯಾಗ ಒಬ್ಬ ಮನುಷ್ಯ ತನ್ನ ಮನುಷ್ಯತ್ವವನ್ನು ಮೀರಿ ತನ್ನ ಸುತ್ತಲಿನವರನ್ನು ನೋಡಿಕೊಳ್ಳುವ ಬಗೆಯನ್ನ ನಾವು ರಾಜಧರ್ಮ ಅಂತ ಹೇಳ್ತೀವಿ. ಅಥವಾ ರಾಜನಾದವನು ಅಥವಾ ಆಡಳಿತಗಾರನಾದವನು ತನ್ನ ಪ್ರಜೆಗಳನ್ನ ಯಾವ ರೀತಿ ನಡೆಸಿಕೊಳ್ಳಬೇಕು ಮತ್ತು ಅವನು ಯಾವ ರೀತಿ ಇರ್ಬೇಕನ್ನೋದನ್ನ ತಿಳಿಸ್ತಕ್ಕಂಥ ಧರ್ಮ ಯಾವ್ದಾಗಿತ್ತಪ್ಪ ಅನ್ನಂದ್ರ ರಾಜಧರ್ಮ ಆಗಿತ್ತು ಅಂತೇಳಿ. ಹಾಗಾಗಿ ಈ ಮಾನವ ಧರ್ಮ ಮತ್ತು ರಾಜಧರ್ಮ ಅಂದಿನ ಸಮಾಜವನ್ನ ನಿರ್ದೇಶಿಸ್ತಾ ಇದ್ವು ಅಂತಂದು ಹೇಳ್ಬೋದು. ಈ ಮಾನವ ಧರ್ಮ ಮತ್ತು ರಾಜಧರ್ಮ, ಇಲ್ಲಿ ಮಾನವ ಧರ್ಮ ಅಷ್ಟು ಗೌಣವಾಗಿದ್ರು ಕೂಡ ರಾಜಧರ್ಮಕ್ಕೆ ಈ ಎಲ್ಲಾ ಆಶ್ರಮಗಳಲ್ಲಿ ಏನು 4 ವರ್ಣಾಶ್ರಮಗಳಿದ್ವಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ, ಈ 4 ಆಶ್ರಮಗಳಲ್ಲಿ ಕೂಡ ಇವರು ಈ ಧರ್ಮವನ್ನ ಪಾಲಿಸ್ಬೇಕಾಗಿತ್ತು ಅಂತಂದೇಳಿ. ಹಾಗಾಗಿ ಇಲ್ಲಿ ಸಮಾಜದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡ್ಕೊಳ್ಬೇಕಪ್ಪ ಅನ್ನಂದ್ರ ಮತ್ತು ಪ್ರಜೆಗಳ ಮೇಲೆ ನಾವು ಪ್ರಜೆಗಳಿಗೆ ಕಲ್ಯಾಣವನ್ನು ಒದಗಿಸ್ಬೇಕಪ್ಪ ಅನ್ನಂದ್ರ, ಸಮಾಜವನ್ನು ಕಲ್ಯಾಣಯುತವಾಗಿ ಮಾಡ್ಬೇಕಪ್ಪ ಅನ್ನಂದ್ರ ತಮ್ಮ ಪ್ರತಿ ದೈನಂದಿನ ಜೀವನದಲ್ಲಿ ಪ್ರತಿಯೊಬ್ಬರು ಕೂಡ ಮತ್ತು ಪ್ರತಿ ವರ್ಣಾಶ್ರಮದವರು ಕೂಡ ಈ 2 ಧರ್ಮಗಳನ್ನ ಪಾಲಿಸ್ಕೊಂಡು ಬರ್ಬೇಕಾಗಿತ್ತು ಅಂತಂದೇಳಿ. ಅದ್ರ ಜೊತೆಗೆ ನಾವೇನ್ ಪುರುಷಾರ್ಥಗಳಂತ ಏನ್ ಹೇಳ್ತೀವಿ ನೋಡ್ರಿ, ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ, ಈ ಪುರುಷಾರ್ಥಗಳ ಬಗ್ಗೆ ನಮಗೆ ಋಗ್ವೇದದ 10ನೇ ಮಂಡಲದಲ್ಲಿನೇ ಮಾಹಿತಿ ಆಲ್ರೆಡಿ ಸಿಕ್ಕಾಗಿದೆ. ಹಾಗಾಗಿ ಈ ಧರ್ಮ, ಅರ್ಥ, ಕಾಮ, ಮೋಕ್ಷ ಏನೈತಲ್ಲ, ಇವು ಪ್ರಾಚೀನ ಭಾರತದಲ್ಲಿ ಸಮಾಜವನ್ನ ನಿರ್ದೇಶಿಸ್ತಾ ಇದ್ವು. ಅಂದ್ರೆ ಅದಕ್ಕನುಗುಣವಾಗಿ ಪ್ರತಿಯೊಬ್ರು ಬದುಕ್ಬೇಕಾಗಿತ್ತು. ಇಲ್ಲಿ ಧರ್ಮ ಅಂದತ್ನ್ಯಾಗ ಸನ್ಮಾರ್ಗದಲ್ಲಿ ಅಥವಾ ಸತ್ ಧರ್ಮದಲ್ಲಿ, ಸತ್ ಧರ್ಮ ಅಂದ್ರೆ ಇಟ್ ಮೀನ್ಸ್ ಸತ್ತಿರೋದಲ್ಲ, ಸತ್ ಅಂದ್ರೆ ಒಳ್ಳೆಯದು, ಸಂಸ್ಕೃತ ಶಬ್ದ. ಹಾಗಾಗಿ ಸತ್ ಧರ್ಮದಲ್ಲಿ ಮತ್ತು ಸನ್ಮಾರ್ಗದಲ್ಲಿ ನಡಿಬೇಕಾಗಿತ್ತು ಪ್ರತಿಯೊಬ್ಬರು ಅಂತಂದೇಳಿ. ಮತ್ತೆ ಅರ್ಥ ಎಂದರೆ ಇಲ್ಲಿ ಸಂಪತ್ತಿನ ಗಳಿಕೆ. ಪ್ರತಿಯೊಬ್ಬರು ಸಂಪತ್ತನ್ನ ಗಳಿಸೋದೆಂದ್ರೆ ಯಾವ ರೀತಿ? ನ್ಯಾಯಯುತ ಮಾರ್ಗದಲ್ಲಿ ಸಂಪತ್ತನ್ನ ಗಳಿಸುವುದು, ಅದರಿಂದ ತೃಪ್ತಿಕರವಾದಂತ ಜೀವನವನ್ನ ನಡೆಸುವುದು ಅಂತಂದೇಳಿ. ಪ್ರತಿ ಧರ್ಮದಲ್ಲಿ ಕೂಡ ಸಂಪತ್ತಿನ ಬಗ್ಗೆ ಮಾಹಿತಿ ಇದೆ. ಪ್ರತಿಯೊಂದು ಧರ್ಮದಲ್ಲಿ ಕೂಡ ಸಂಪತ್ತು ಹೆಚ್ಚಾದ್ರೆ ಅದನ್ನ ದಾನದ ರೂಪದಲ್ಲಿ ಕರಗಿಸು ಅನ್ನೋದು ಒಂದೈತಿ. ಹಾಗಾಗಿ ಇಲ್ಲಿ ಅರ್ಥ ಅನ್ನೋದೇನಪ್ಪ ಅಂದ್ರೆ ಸಂಪತ್ತಿನ ಗಳಿಕೆ. ಹಾಗಾದ್ರೆ ಸಂಪತ್ತನ್ನು ಯಾವ ರೀತಿ ಗಳಿಸ್ಬೇಕಂದ್ರೆ ನ್ಯಾಯ ಮಾರ್ಗ ಮತ್ತು ಧರ್ಮ ಮಾರ್ಗದಲ್ಲಿ ಗಳಿಸ್ಬೇಕು ಅಂತಂದ್ರೆ. ಅದ್ರ ಜೊತೆಗೆ ಕಾಮ, ದೈಹಿಕ ಆಸೆ. ಈಗ ನಮಗೆ ಕಾಮ, ಪ್ರೇಮ, ಹಸಿವು ಇವೆಲ್ಲವೂ ಕೂಡ ನೈಸರ್ಗಿಕವಾಗಿ ಬಂದಂಥವು. ಹಾಗಾಗಿ ಈ ನೀನು ಕಾಮವನ್ನ ಈಡೇರಿಸ್ಕೊಳ್ಬೇಕಪ್ಪ ಅನ್ನಂದ್ರ ಮತ್ತು ಈ ದೈಹಿಕ ಆಶಾ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ಬೇಕಪ್ಪ ಅನ್ನಂದ್ರ ನೀನು ಒಂದು ಸರಿಯಾದ ಮಾರ್ಗದಲ್ಲಿ ಅದನ್ನ ಅನುಭವಿಸು ಅಂತಂದೇಳಿ. ಅದಕ್ಕಾಗಿನೇ ಭಾರತೀಯ ಸಮಾಜದಲ್ಲಿ ಈ
ದೈಹಿಕ ಆಸೆಯನ್ನ ಈಡೇರಿಸಿಕೊಳ್ಳಿಕ್ಕಾಗಿನೇ ಏನ್ ಮಾಡಿದ್ದಾರಪ್ಪ ಅಂದ್ರೆ ಈ ಮದುವೆ ಅನ್ನುವ ಒಂದು ಬಂಧ ಅಥವಾ ಚೌಕಟ್ಟನ್ನ ಹಾಕಿದ್ದಾರೆ ಅಂತಂದೇಳಿ. ಅದ್ರ ಜೊತೆಗೆ ಮೋಕ್ಷ, ನಿಮ್ಗೆಲ್ಲರಿಗೆ ಗೊತ್ತಿರೋ ಹಾಗೆ ನಮಗೆ ಪುನರ್ಜನ್ಮದಲ್ಲಿ ಮತ್ತೆ ನಾವು ಹುಟ್ಟಿ ಬರ್ಬೇಕು, ಒಳ್ಳೆಯ ಜನ್ಮವನ್ನು ನಾವು ಪಡಿಬೇಕು, ಅಥವಾ ಸಾವು ನಮಗೆ ಉತ್ತಮವಾಗಿರ್ಬೇಕು, ಅತ್ಯುತ್ತಮ ಸಾವು ಬರ್ಬೇಕಪ್ಪ ಅಂದ್ರ ನಾವು ಮೋಕ್ಷ ಮಾರ್ಗದಲ್ಲಿ ಬದುಕಿರ್ಬೇಕು ಅಂತ ಇವರು ನಂಬಿಕೊಂಡಿದ್ರು ಅಂತ ಹೇಳ್ತಂದ್ರೆ ಈ ಧರ್ಮ, ಅರ್ಥ, ಕಾಮ, ಮೋಕ್ಷ ಇವು ಈ ಪುರುಷಾರ್ಥಗಳು ಆಗಿದ್ವು ಅಂತೇಳಿ. ಅದ್ರ ಜೊತೆಗೆ ಇಲ್ಲಿ ಬರ್ತಕ್ಕಂಥ ಮನು ಇರ್ಬೋದು, ಯಾಜ್ಞವಲ್ಕರ್ ಇರ್ಬೋದು, ಇವರು ಒಂದಿಷ್ಟು ಸಿದ್ಧಾಂತಗಳನ್ನ ಪ್ರತಿಪಾದನೆ ಮಾಡ್ತಾರೆ. ಈಗ ಮನು ಮತ್ತು ಯಾಜ್ಞವಲ್ಕರ್ ಏನ್ ಮಾಡ್ತಾರೆ, ಮುಖ್ಯವಾಗಿ 3 ಸಿದ್ಧಾಂತಗಳು. ಒಂದು ಋಷಿ ಋಣ, ಮತ್ತೊಂದು ಪಿತೃ ಋಣ, ಮತ್ತೊಂದು ದೇವಋಣ ಅಂತಂದೇಳಿ. ಅಂದ್ರೆ ಅವ್ರು ಏನ್ ಹೇಳ್ತಾರೆ, ಈ ಧರ್ಮ, ಅರ್ಥ, ಕಾಮ, ಮೋಕ್ಷ ಅದ್ರ ಜೊತೆಗೆ ನಮ್ಗೆ ಮುಂದೆ ಮೋಕ್ಷ ಸಿಗ್ಬೇಕಾದ್ರೆ ಈ 3 ಋಣಗಳನ್ನ ನಾವು ತೀರಿಸ್ಲಿಕ್ಕೆ ಆಗದೇ ಇದ್ದರೆ ನಮಗೆ ಮೋಕ್ಷ ಸಿಗಲ್ಲ ಅಂತಂದೇಳಿ ಪ್ರತಿಪಾದನೆಯನ್ನು ಮಾಡ್ತಾರೆ ಅಂತಂದೇಳಿ. ಹಾಗಾದ್ರೆ ಏನಿಲ್ಲಿ ಋಷಿ ಋಣ, ಪಿತೃ ಋಣ, ದೇವಋಣ? ಈಗ ನಾವು ಸಾಮಾನ್ಯವಾಗಿ ಈಗ ಏನ್ ಹೇಳ್ತೀವಪ್ಪ ಅಂದ್ರ ಗುರುವಿನ ಋಣವನ್ನು ಮತ್ತು ತಂದೆ ತಾಯಿಯ ಋಣವನ್ನ ಜನ್ಮ ಎತ್ತಿದ್ರು ಕೂಡ ತೀರ್ಸಕ್ ಆಗಲ್ಲ ಅಂತೇಳಿ, ಅದು ಸತ್ಯ ಕೂಡ ಹೌದು. ಇಲ್ಲಿ ಋಷಿ ಋಣ ಅನ್ನಂದ್ರೆ ಏನಪ್ಪ ಅನ್ನಂದ್ರ ಗುರುಕುಲದಲ್ಲಿ ಬ್ರಹ್ಮಚಾರಿಯಾಗಿ ವೇದಾಧ್ಯಯನವನ್ನು ನಡೆಸಿ ಅವನ್ ಏನ್ ಮಾಡ್ಬೇಕಿತ್ತು, ಕಠಿಣವಾದಂತ ಶಿಕ್ಷೆಯನ್ನು ಪಡೆದುಕೊಂಡು ಮತ್ತೆ ಅದನ್ನ ಸಮಾಜದಲ್ಲಿ ತಂದು ಏನ್ ಮಾಡ್ಬೇಕಿತ್ತು, ಅವನು ಉತ್ತಮ ನಾಗರಿಕನಾಗ್ಬೇಕಿತ್ತು. ಹಾಗಾದಾಗ ಮಾತ್ರ ಅದು ಋಷಿ ಋಣ ತೀರಿಸಿದಂಗ ಆಗ್ತಿತ್ತು ಅಂತೇಳಿ ಮನು ಮತ್ತು ಯಾಜ್ಞವಲ್ಕರು ಪ್ರತಿಪಾದನೆ ಮಾಡ್ತಾರೆ ಅಂತಂದೇಳಿ. ಹಾಗಾದ್ರೆ ಋಷಿ ಋಣ ಈ ರೀತಿ ಆದ್ರೆ ಇಲ್ಲಿ ಮತ್ತೆ ಬ್ರಹ್ಮಚಾರಿಯಾಗಿ ಮಾಡ್ಬೇಕು ಅವನು ಇದನ್ನ. ಪಿತೃ ಋಣವನ್ನ ಯಾವ ರೀತಿ ತೀರಿಸುವುದು ನೋಡಿ. ಪಿತೃ ಋಣವನ್ನ ಗೃಹಸ್ಥನಾದ ಮೇಲೆ ಗಂಡು ಮಕ್ಕಳಿಗೆ ಜನ್ಮ ನೀಡುವುದರ ಮೂಲಕ ಪಿತೃ ಋಣವನ್ನ ತೀರಿಸ್ಬೇಕು ಅಂತಂದೇಳಿ. ಅಂದ್ರೆ ಇಲ್ಲಿ ಇದು ಒಂಥರ ಸಂಶಯಾತ್ಮಕ ಮತ್ತು ಕ್ವಶನೇಬಲ್ ಇದೆ. ಗಂಡು ಮಕ್ಕಳಿಗೆ ಜನ್ಮ, ಒಂದ್ ವೇಳೆ ಗಂಡು ಮಕ್ಕಳಿಗೆ ಜನ್ಮ ನೀಡದೇ ಇದ್ದರೆ ಅವನು ಪಿತೃ ಋಣವನ್ನ ತೀರಿಸ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲೇನೋ. ಇದು ಇಂಥ ಅಂಶಗಳನ್ನ ಹೊಸ ಧರ್ಮಗಳು ಪ್ರಶ್ನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ವು ಅಂತೇಳಿ. ಅಂದ್ರೆ ಇಲ್ಲಿ ಮನು ಮತ್ತು ಯಾಜ್ಞವಲ್ಕರು ಏನ್ ಹೇಳ್ತಾ ಇದ್ದಾರಂದ್ರೆ ಈ ಗಂಡು ಸಂತಾನ, ಹೆಣ್ಣು ಸಂತತಿ ಅಂತಕ್ಕಂಥದ್ದು, ತಾರತಮ್ಯ ಅಂತಕ್ಕಂಥದ್ದು ಇವ್ರು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಗೃಹಸ್ಥನಾದವನು ಗಂಡು ಮಕ್ಕಳಿಗೆ ಜನ್ಮ ನೀಡ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಯಾಕೆ ಬಂತು ಅನ್ನೋದು ಅವ್ರು ಕ್ವಶನ್ ಮಾಡ್ತಾ ಇದ್ರು ಅಂತ. ಅದ್ರ ಜೊತೆಗೆ ದೇವಋಣ ಅಂತಂದೇಳಿ. ದೇವಋಣ ಅಂದ್ರೆ ಇಲ್ಲಿ ದೇವರಿಗೆ ಪೂಜಿಸುವುದು ಅಥವಾ ದೇವರ ಋಣವನ್ನ ಸಲ್ಲಿಸ್ತಕ್ಕಂಥದ್ದು. ಅದನ್ನ ಯಾವ ರೀತಿ ಮಾಡ್ಬೇಕಂದ್ರ ಇಲ್ಲಿ ಗೃಹಸ್ಥನಾಗಿದ್ದಾಗ ಅಥವಾ ಬ್ರಹ್ಮಚಾರಿಯಾಗಿದ್ದಾಗ ಆದ್ರೂ ಇರ್ಲಿ, ಎಲ್ಲಾದ್ರೂ ಇರ್ಲಿ, ಅವನ್ ಏನ್ ಮಾಡ್ಬೇಕಂದ್ರ ಕಟ್ಟುನಿಟ್ಟಾದಂತ ಯಜ್ಞ ಯಾಗಾದಿಗಳನ್ನ ಮಾಡುವುದರ ಮೂಲಕ ದೇವರ ಋಣವನ್ನ ತೀರಿಸ್ಬೋದು ಅಂತಂದೇಳಿ ಇವರು 3 ಸಿದ್ಧಾಂತಗಳನ್ನ ಪ್ರತಿಪಾದನೆ ಮಾಡ್ತಾರೆ ಅಂತೇಳಿ. ಯಾರ್ಯಾರು? ಯಾಜ್ಞವಲ್ಕ ಮತ್ತು ಮನು ಅಂತ. ಋಷಿ ಋಣ, ಪಿತೃ ಋಣ, ದೇವಋಣ ಅಂತ. ಈಗ ನಾ ಹೇಳ್ತಕ್ಕಂಥ ಅಂಶ ಇದು ಮುಂದೆ ಹೊಸ ಧರ್ಮಗಳ ಉದಯದಲ್ಲಿ ಅದಕ್ಕೆ ನೇರವಾಗಿ ಕನೆಕ್ಷನ್ ಇದೆ. ಹಾಗಾಗಿ ಈ ವಿಷಯವನ್ನು ಹೇಳಿಕೊಂಡು ನಾನು ಆ ಕಡೆಗೆ ಹೋಗ್ಬೇಕು ಅಂತಂದೇಳಿ. ಇದ್ರ ಜೊತೆಗೆ ಈ 3 ಋಣಗಳನ್ನ ತೀರಿಸ್ಲಿಕ್ಕೆ ಇವ್ರು ಏನ್ ಮಾಡ್ಬೇಕಪ್ಪ ಹಾಗಾದ್ರೆ ಅಂತಂದ್ರ ಅವ್ರ ಏನ್ ಸಜೆಸ್ಟ್ ಮಾಡ್ತಾರನ್ನಂದ್ರ 5 ಯಜ್ಞಗಳನ್ನ ಮಾಡ್ಬೇಕು ಅಂತಂದೇಳಿ. 5 ಯಜ್ಞಗಳನ್ನ. ಹಾಗಾದ್ರೆ ಆ 5 ಯಜ್ಞಗಳು ಯಾವ್ಯಾವು? ಇಲ್ಲಿ ಬ್ರಹ್ಮಯಜ್ಞ, ಇದನ್ನ ಋಷಿ ಯಜ್ಞ ಅಂತಾನೂ ಕೂಡ ಕರೀತಾರೆ. ಋಷಿ ಯಜ್ಞ ಅಥವಾ ಬ್ರಹ್ಮ ಯಜ್ಞದಲ್ಲಿ ಋಷಿ ಋಣವನ್ನು ತೀರಿಸ್ಲಿಕ್ಕಾಗಿ ಗೃಹಸ್ಥನಾದವನು ಏನ್ ಮಾಡ್ಬೇಕು, ಅಲ್ಲಿ ಈ ಬ್ರಹ್ಮಯಜ್ಞವನ್ನು ಮಾಡುವುದರ ಮೂಲಕ ಗುರುಗಳನ್ನ ಸಂತೃಪ್ತಿ ಪಡಿಸ್ಬೇಕು ಅಂತಂದೇಳಿ. ಹಾಗಾದ್ರೆ 2ನೇ ಯಜ್ಞ ಯಾವುದನ್ನೆಂದ್ರ ಪಿತೃಯಜ್ಞ. ನೋಡ್ರಿ, ಗಂಡು ಸಂತಾನ ಆಗ್ಲಿಲ್ಲ ಅಥವಾ ಪಿತೃ ಋಣ ತೀರ್ಸ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದೊತ್ನ್ಯಾಗ ಇಲ್ಲಿ ಗೃಹಸ್ಥನಾದವನ್ ಏನ್ ಮಾಡ್ಬೇಕಪ್ಪ ಅನ್ನಂದ್ರ ಪೂರ್ವಿಕರಿಗೆ ಅಂದ್ರೆ ತನ್ನ ಹಿರಿಯರಿಗೆ ಶ್ರಾದ್ದಗಳನ್ನು ಮಾಡುವುದರ ಮೂಲಕ ಮತ್ತು ಅವರ ಹಿರಿಯರ ಸೇವೆಯನ್ನು ಮಾಡುವುದರ ಮೂಲಕ ಆ ಪಿತೃಯಜ್ಞವನ್ನ ಪಾಲಿಸ್ದಂಗಾಗುತ್ತೆ ಮತ್ತು ಯಜ್ಞವನ್ನ ತೀರಿಸ್ದಂಗಾಗುತ್ತೆ ಅಂತಂದೇಳಿ ಇದನ್ನ ಮಾಡ್ಲಿಕ್ಕೆ ಅವರು ಸಜೆಸ್ಟ್ ಮಾಡ್ತಾರೆ ಅಂತಂದೇಳಿ. ಅದ್ರ ಜೊತೆಗೆ ದೇವಯಜ್ಞ ಅಂದ್ರೆ ಇಲ್ಲೆಲ್ಲಾ ದೇವತೆಗಳನ್ನ, ಅಗ್ನಿ ಇರ್ಬೋದು, ಇಂದ್ರ ಇರ್ಬೋದು, ಸೋಮ, ಪ್ರಜಾಪತಿ, ವಿಷ್ಣು, ಇವರೆಲ್ಲಾ ದೇವರುಗಳನ್ನ ತೃಪ್ತಿಪಡಿಸ್ಲಿಕ್ಕಾಗಿನೇ ಈ ಯಜ್ಞಗಳನ್ನ ಅವರು ಪಾಲಿಸ್ಬೇಕು ಅಂತಂದೇಳಿ ದೇವಯಜ್ಞದಲ್ಲಿ ಅವರು
ಸೂಚಿಸಿದ್ದಾರೆ ಅಂತಂದೇಳಿ. ನಾಲ್ಕನೇದಾಗಿ ಅತಿಥಿ ಯಜ್ಞ. ಅತಿಥಿ ಯಜ್ಞ ಅಂದ್ರೆ ಗೃಹಸ್ಥನಾದವನು ತನ್ನ ಮನೆ ಬಾಗಿಲಿಗೆ ಯಾರೇ ಬರ್ಲಿ ಬಂದಂತವ್ರನ್ನ ವಾಪಸ್ ಕಳಿಸದೆ ಅವರಿಗೆ ಅತಿಥಿ ಸತ್ಕಾರವನ್ನ ಮಾಡ್ಬೇಕು ಅಂತಂದೇಳಿ. ಈಗ ನಾವೆಲ್ಲ ಮಾಡ್ತೀವಿ, ಯಾವುದೇ ಸಂದರ್ಭದಲ್ಲಿ ಭಿಕ್ಷಾಂದೇಹಿ ಅಂತ ಬಂದ್ರೆ ಅಥವಾ ಅಸಹಾಯಕ ಸ್ಥಿತಿಯಲ್ಲಿ ಮನೆ ಬಾಗಿಲಿಗೆ ಬಂದ್ರೆ ಅವರಿಗೆ ದವಸ ಧಾನ್ಯಗಳನ್ನು ಆಹಾರಗಳನ್ನು ನೀಡುವುದರ ಮೂಲಕ ಆ ಅತಿಥಿಗಳನ್ನ ಅಥವಾ ಬೇರೆಯವ್ರನ್ನ ನಾವು ಸಂತೃಪ್ತಿ ಪಡಿಸ್ಬೇಕು ಅನ್ನೋದು ಈಗೂ ಕೂಡ ನಮ್ಮ ಸಮಾಜದಲ್ಲಿ ಅದಕ್ಕೆ ನಾವು ವ್ಯಾಲ್ಯೂವನ್ನ ಕೊಟ್ಟಿದ್ದೀವಿ ಅಂತಂದೇಳಿ. ಇನ್ನ ಐದನೇದಾಗಿ ಕೊನೆ ಯಜ್ಞ ಯಾವ್ದಪ್ಪ ಅಂದ್ರ ಭೂತ ಯಜ್ಞ. ಭೂತ ಯಜ್ಞ ಅಂತಂದ್ರೆ ಇಲ್ಲಿ ಭೂತ ಯಜ್ಞ ಅಂದರೆ ಏನಪ್ಪಾ ಅಂದ್ರ ಪ್ರತಿಯೊಬ್ಬರು ಕೂಡ ಆಹಾರವನ್ನು ಸೇವಿಸುವ ಮೊದಲು ಅಥವಾ ಊಟವನ್ನು ಸೇವಿಸುವ ಮೊದಲು ಒಂದು ತುತ್ತನ್ನ ಪ್ರಕೃತಿ ಮಾತೆಗೆ ಅಥವಾ ಭೂಮಿಗೆ ಹಾಕ್ತಕ್ಕಂಥದ್ದು ಅಥವಾ ಪ್ರಾಣಿ ಪಕ್ಷಿಗಳಿಗೆ ಹಾಕ್ತಕ್ಕಂಥದ್ದಕ್ಕ ಇವರು ಭೂತ ಯಜ್ಞ ಅಂತಂದೇಳಿ ಕರ್ಕೊಂಡಿದ್ದಾರೆ. ಹೀಗಾಗಿ ಈ 5 ಪಂಚಯಜ್ಞಗಳನ್ನ ಪಾಲಿಸುವುದರ ಮೂಲಕ ಈ 3 ಋಣವನ್ನು ನಾವು ತೀರಿಸಬಹುದು ಅಂತಂದೇಳಿ ಅವರು ಪ್ರತಿಪಾದನೆಯನ್ನ ಮಾಡಿದ್ದಾರೆ ಅಂತಂದೇಳಿ. ಯಾವ್ಯಾವಪ್ಪ ಅಂದ್ರೆ ಋಷಿ ಋಣ, ಪಿತೃ ಋಣ ಮತ್ತು ದೇವ ಋಣ. ಈ 3 ಋಣಗಳನ್ನ ತೀರಿಸ್ಲಿಕ್ಕೆ ಈ 5 ಯಜ್ಞಗಳನ್ನ ಮಾಡ್ಬೇಕು ಅಂತಂದೇಳಿ ಅವರು ತಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅಥವಾ ಪ್ರಾಚೀನ ಭಾರತದ ಜನಜೀವನದಲ್ಲಿ ಅಳವಡಿಸಿಕೊಂಡಿದ್ರು ಅಂತಂದೇಳಿ. ಅದ್ರ ಜೊತೆಗೆ ಅಡಿಗೆ ಮಾಡುವ ಸಂದರ್ಭದಲ್ಲಿ ಪಾಕಯಜ್ಞವನ್ನು ಮಾಡ್ತಕ್ಕಂಥದ್ದು. ಪಾಕಯಜ್ಞ ಅಂದ್ರ ಬೇಯಿಸಿದ ಆಹಾರವನ್ನ ಅಗ್ನಿಗೆ ಅರ್ಪಿಸ್ತಕ್ಕಂಥದ್ದು. ಅದು ನಾವು ಈಗ ಹಿಂದಕ್ಕೆಲ್ಲ ಮಾಡ್ತಾ ಇದ್ರಿ ಹಿರಿಯರು, ಒಂದು ಮುಟ್ಟಿಗೆಯಷ್ಟು ತೆಗೆದುಕೊಂಡು ಅದನ್ನ ಒಲೆಯಲ್ಲಿ ಹಾಕ್ತಕ್ಕಂಥದ್ದು. ಈಗೆಲ್ಲ ಗ್ಯಾಸ್ಗಳು ಬಂದಿದ್ದಾವೆ, ಸ್ಟವ್ಗಳು ಬಂದಿದ್ದಾವೆ, ಹಾಕ್ಲಿಕ್ಕೆ ಏನು ಇಲ್ಲ, ನಾವು ಅದನ್ನ ಪಾಲನೆನೂ ಮಾಡ್ತಾ ಇಲ್ಲ. ಅವತ್ತಿನ ಕಾಲಕ್ಕ ಅಡಿಗೆ ಬೇಯಿಸ್ತಕ್ಕಂಥ ಭಟ್ಟರು ಅಥವಾ ಈ ಯಜ್ಞದ ಏನ್ ಬೆಂಕಿಯ ಮೂಲಕ ಅಡಿಗೆಯನ್ನು ಮಾಡ್ತಾ ಇದ್ರಲ್ವಾ, ಆ ಸಂದರ್ಭದಲ್ಲಿ ಅಗ್ನಿಗೆ ಅವರು ಒಂದು ಇದನ್ನ ಅರ್ಪಿಸ್ತಾ ಇದ್ರು ಅಂತಂದೇಳಿ. ಅದ್ರ ಜೊತೆಗೆ ತುಪ್ಪವನ್ನ ಬೆಂಕಿಗೆ ಹಾಕಿ ಹವಿಸ್ಸನ್ನ ಅರ್ಪಿಸ್ತಕ್ಕಂಥದ್ದು. ಜೊತೆಗೆ ಸೋಮಯಜ್ಞವನ್ನು ಮಾಡ್ತಾ ಇದ್ರು ಅಂತಂದೇಳಿ. ಇಲ್ಲಿ ಸೋಮಯಜ್ಞ ಮಾಡುವ ಸಂದರ್ಭದಲ್ಲಿ ಕೂಡ ಅವ್ರೇನು ಸೋಮ ಮತ್ತು ಸುರ ಎಂಬ ರಸಗಳೇನಿದ್ದು ನೋಡ್ರಿ ಪ್ರಾಚೀನ ಭಾರತದಲ್ಲಿ, ಅದನ್ನ ಪಾನೀಯಗಳಾಗಿದ್ವಲ್ಲ, ಅದರ ಒಂದಿಷ್ಟು ಇದನ್ನ ಅವ್ರು ನೆಲಕ್ಕೆ ಹಾಕ್ತಕ್ಕಂಥದ್ದು, ಇಲ್ಲಾಂದ್ರೆ ಅದನ್ನ ಹಿಂಗಿದು ಮಾಡ್ತಕ್ಕಂಥದ್ದು, ಚಿಮ್ಕಿಸ್ತಕ್ಕಂಥದ್ದು. ಈ ರೀತಿಯಾಗಿ ಅವರು ಯಜ್ಞಗಳನ್ನ ಮಾಡಿ ಈ ಋಣಗಳನ್ನ ತೀರಿಸ್ತಾ ಇದ್ರು ಅಂತಂದೇಳಿ. ಅದ್ರ ಜೊತೆಗೆ ಈ ಪ್ರಾಚೀನ ಭಾರತದಲ್ಲಿ ಜನಸಾಮಾನ್ಯರು ಏನ್ ಮಾಡಿದ್ರಪ್ಪ ಅಂದ್ರ ಮತ್ತೆ ಸಂಸ್ಕಾರಗಳನ್ನು ಅಳವಡಿಸಿಕೊಂಡಿದ್ರು ಅಂತಂದೇಳಿ. ಈಗ ನಾವು ಅದೇ ಪುರುಷ ಸೂಕ್ತದಲ್ಲಿ ಹೇಳಿದಂಗ 16 ಬಗೆಯ ಷೋಡಶ ಸಂಸ್ಕಾರಗಳೇನಿದ್ದಾವಲ್ಲ, ಈ ಇದು ವಿಶೇಷವಾಗಿ ಎಲ್ಲಿ ಬರ್ತಪ್ಪ ಅಂದ್ರ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಇದ್ರ ಬಗ್ಗೆ ವಿಸ್ತಾರವಾಗಿ ಹೇಳಲಾಗಿದೆ ಅಂತಂದೇಳಿ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಈ 16 ಬಗೆಯ ಸಂಸ್ಕಾರಗಳನ್ನ ಹೇಳಲಾಗಿದೆ ಅಂತೇಳಿ. ಆ 16 ಬಗೆಯ ಸಂಸ್ಕಾರಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಷೋಡಶ ಸಂಸ್ಕಾರಗಳು ಅಂತಂದೇಳಿ. ಅಂದ್ರೆ ಪ್ರತಿ ಪ್ರಾಚೀನ ಭಾರತದ ಪ್ರಜೆಯು ಕೂಡ ಈ 16 ಬಗೆಯ ಸಂಸ್ಕಾರಗಳನ್ನ ಅಳವಡಿಸ್ಕೊಳ್ಬೇಕಾಗಿತ್ತು. ಅಂದಾಗ ಮಾತ್ರ ಅವನು ಈ ಮೋಕ್ಷವನ್ನು ಹೊಂದಲಿಕ್ಕೆ ಸಾಧ್ಯ ಐತಿ ಅಂತಂದೇಳಿ. ಅಂದ್ರೆ ಪ್ರತಿ ಗರ್ಭದಿಂದ ಗೋರಿಯವರೆಗೆ ಆ ಮಗು ಅಥವಾ ಮಗುವಿನ ಗರ್ಭವನ್ನು ಧರಿಸಿದಂತ ಏನು ಸಂತತಿ ಅಥವಾ ಭ್ರೂಣ ಐತೆ, ಅಲ್ಲಿಂದ ಪ್ರಾರಂಭವಾಗಿ ಸಂಸ್ಕಾರ ಅವನು ಗೋರಿಯನ್ನ ಸೇರುವವರೆಗೆ ಮತ್ತು ಸೇರಿದ ನಂತರವೂ ಕೂಡ ಈ ಸಂಸ್ಕಾರಗಳನ್ನ ಮಾಡ್ತಾ ಇದ್ರು ಅಂತಂದೇಳಿ. ಹಾಗಾದ್ರೆ ಆ ಸಂಸ್ಕಾರಗಳು ಯಾವ್ಯಾವು ಅಂತ ನೋಡಿದ್ನಾಗ ಗರ್ಭದಾನ ಸಂಸ್ಕಾರ. ಗರ್ಭದಾನ ಸಂಸ್ಕಾರ ಅಂದ್ರ ಈ ವಿವಾಹಿತ ಮಹಿಳೆ ಯಾವಾಗ ಗರ್ಭವನ್ನು ಧರಿಸ್ಬೇಕು ಮತ್ತು ಅವಳು ಅದು ಈ ಮನುಸ್ಮೃತಿಯಲ್ಲಿ ಆಕ್ಚುಲಿ ಮನುಸ್ಮೃತಿಯಲ್ಲಿ ನಾನು ಕಂಪ್ಲೀಟ್ ಆಗಿ ಓದಿಲ್ಲ, ಬಟ್ ನನ್ನ ಒಬ್ಬ ಸ್ನೇಹಿತೆ ಇದ್ದಾಳೆ, ಆಕಿ ಓದಿದ ಪ್ರಕಾರ ಹೇಳ್ತಾಳೆ, ಮನುಸ್ಮೃತಿ ಹೀಗೆ ನೋಡಿದ್ರೆ ಅದು ಯಾವುದು ಲೆಕ್ಕಕ್ಕಿರ್ಲಾರಂತ ಪುಸ್ತಕ, ಯಾರು ಕೂಡ ಅದನ್ನ ಪಡಂಗಿಲ್ಲ. ಆ ಮನುಸ್ಮೃತಿಯಲ್ಲಿ ಯಾವ ರೀತಿ ನಿಂತ್ಕೊಂಡು ನಾವು ಮೂತ್ರವನ್ನು ಮಾಡ್ಬೇಕು, ಯಾವ ರೀತಿ ನಿಂತ್ಕೊಂಡು ನಾವು ಕಕಸ್ ಮಾಡ್ಬೇಕು, ಊಟವನ್ನು ಎಷ್ಟೊತ್ತಿಗೆ ಮಾಡ್ಬೇಕು, ನಾವು ಲೈಂಗಿಕ ಕ್ರಿಯೆಯನ್ನ ಎಷ್ಟೊತ್ತಿಗೆ ಮಾಡ್ಬೇಕು, ಯಾವ ದಿಕ್ಕಿನಲ್ಲಿ ಮಾಡ್ಬೇಕು, ಯಾವ ದಿಕ್ಕಿನಲ್ಲಿ ಮಲಗಬೇಕು, ಈ ರೀತಿ ಎಲ್ಲ ಅಂಶಗಳು ಅದ್ರಲ್ಲಿ ಇದ್ದಾವಂತೆ. ಖಂಡಿತವಾಗಿ ನಾನು ಓದಿಲ್ಲ ಅದನ್ನ, ನೀವ್ಯಾರು ಟೈಮ್ ಸಿಕ್ಕ್ರೆ ಅದ್ನ ಓದ್ರಿ. ಈಗ ಅದರಂತೆ ಇಲ್ಲಿ ಗರ್ಭದಾನ ಸಂಸ್ಕಾರ ಅಂತಕ್ಕಂಥದ್ದು ಒಂದಿಷ್ಟು ಹೇಳ್ತಾರೆ. ಯಾವ ಸಂದರ್ಭದಲ್ಲಿ ನಾವು ಗಂಡ ಹೆಂಡತಿ ಅಥವಾ ಮೊದಲ ಸಂತತಿ ಬೆಳಿಬೇಕಪ್ಪ ಅಂದ್ರೆ ಅವರಿಗೆ ಒಳ್ಳೆಯ ರೀತಿಯ ಸಂಸ್ಕಾರಗಳನ್ನ ಕಲಿಸಿ ಅದನ್ನ ಸಂಭೋಗ ಮಾಡ್ಲಿಕ್ಕೆ ಅವರಿಗೆ ಹೇಳ್ತಕ್ಕಂಥದ್ದು, ಅದನ್ನ ಹಿರಿಯರು ಹೇಳ್ತಾರೆ. ಅದ್ರ ಜೊತೆಗೆ
ಇಲ್ಲಿ ಇನ್ನೊಂದೇನಪ್ಪ ಅಂದ್ರೆ ಗರ್ಭ ಧರಿಸಿದ 3-4 ತಿಂಗಳ ನಂತರ ಮತ್ತು 8ನೇ ತಿಂಗಳ ನಂತರ ಅಲ್ಲಿ ಪುನಃ ಸ್ವಯಂ ಸಂಸ್ಕಾರ ಅಂತ ಮಾಡ್ತಾರೆ. ಅಂದ್ರೆ ಗರ್ಭ ಸಂಸ್ಕಾರವನ್ನ ಮಾಡಿದ ಮೇಲೆ ಪುನಃ ಆ ಮಗುವು ಏನ್ ಮಾಡ್ಬೇಕಪ್ಪ ಅಂದ್ರೆ ಆ ಭ್ರೂಣ ಒಳ್ಳೆಯದನ್ನ ಕಲಿಬೇಕು ಅಂತಂದೇಳಿ ಈ ಪುನಃ ಸ್ವಯಂ ಸಂಸ್ಕಾರವನ್ನು ಕೂಡ ಮಾಡ್ತಾರೆ ಅಂತಂದೇಳಿ. ಅದ್ರ ಜೊತೆಗೆ ಈ ಪುನಃ ಸ್ವಯಂ ಸಂಸ್ಕಾರದಲ್ಲಿ ಏನಪ್ಪಾ ಅಂದ್ರೆ ಗಂಡು ಸಂತತಿ ಆಗಲಿ ಅಂತಂದೇಳಿ ಅವ್ರು ಬೇಡ್ಕೊಳ್ತಕ್ಕಂಥದ್ದು ಇದರದ್ದು. ಅದ್ರ ಜೊತೆಗೆ ಸೀಮಂತ ಸಂಸ್ಕಾರ ಇದೆ. ಸೀಮಂತ ಸಂಸ್ಕಾರನು ಕೂಡ ಸುರಕ್ಷಿತ ಹೆರಿಗೆ ಆಗ್ಲಿ ಅಂತಕ್ಕಂಥದ್ದು ಮತ್ತು ಆ ಗರ್ಭಿಣಿ ಬಯಸಿದಂತ ಎಲ್ಲಾ ಬಯಕೆಗಳನ್ನ ತೀರಿಸ್ತಕ್ಕಂಥದ್ದು ಅಂತಂದು. ಅದ್ರ ಜೊತೆಗೆ ಇಲ್ಲಿ ಇವೆರಡು ಈ ಗರ್ಭಧಾನ ಸಂಸ್ಕಾರ ಭ್ರೂಣ ಮೂಡೋದಕ್ಕಿಂತ ಮುಂಚೆ ಪುನಃ ಸ್ವಯಂ ಸಂಸ್ಕಾರ ಮತ್ತು ಸೀಮಂತ ಸಂಸ್ಕಾರ ಗರ್ಭ ಧರಿಸಿದ ನಂತರ ಎರಡು ಮಾಡ್ತಕ್ಕಂಥದ್ದು. ಅದ್ರ ನಂತರ ಈಗ ಮಗು ಜನ್ಮ ತಾಳಿದ ನಂತರ ಮಾಡ್ತಕ್ಕಂಥ ಮೊದಲ ಸಂಸ್ಕಾರ ಯಾವ್ದಪ್ಪ ಅಂದ್ರೆ ಈ ಜಾತಕ ಕರ್ಮ ಸಂಸ್ಕಾರ ಅಂತಂದೇಳಿ. ಅದು ಹುಟ್ಟಿದ ತಕ್ಷಣ ಮಗುವಿನ ಏನ ಕಿವಿಯಲ್ಲಿ ಅದು ಶಿಶುವಿನ ಕಿವಿಯಲ್ಲಿ ತಂದೆಯಾದವನ್ ಏನ್ ಮಾಡ್ತಾನಪ್ಪ ಅಂದ್ರ ಈ ಮಂತ್ರ ಉಚ್ಚಾರಗಳನ್ನ ಮಾಡ್ತಕ್ಕಂಥ ಒಂದು ಏನೈತಲ್ಲ ಜಾತಕ ಸಂಸ್ಕಾರ ಅಂತಂದೇಳಿ ಇದನ್ನ ಕರೀತಾರ. ಇದು ಮಗು ಜನಿಸಿದ ತಕ್ಷಣ ಆಗ್ತಕ್ಕಂಥ ಸಂಸ್ಕಾರ ಅಂತಂದೇಳಿ. ಅದ್ರ ಜೊತೆಗೆ ನಾಮಕರಣ ಸಂಸ್ಕಾರವನ್ನು ಮಾಡ್ತಾರೆ. ನಿಮ್ಗೆಲ್ಲ ಗೊತ್ತು, ಹೆಸರಿಡ್ತಕ್ಕಂಥದ್ದು. ಅದು ಹುಟ್ಟಿನಿಂದ 1 ವರ್ಷದೊಳಗಾಗಿ ಯಾವಾಗಾದ್ರೂ ಕೂಡ ಅದನ್ನ ಹೆಸರಿಡ್ತಕ್ಕಂಥ ಇದನ್ನ ಮಾಡ್ಬೋದು ಅಂತಂದೇಳಿ. ಅದ್ರ ಜೊತೆಗೆ ಈ ಕಿವಿ ಚುಚ್ಚತಕ್ಕಂಥದ್ದು ಇರ್ಬೋದು. ಆಮೇಲೆ ಬೇರೆ ಬೇರೆ ಧರ್ಮದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇದೆ. ಅದ್ರ ಜೊತೆಗೆ ನಿಷ್ಕಾಮ ಸಂಸ್ಕಾರ ಇರ್ಬೋದು. ಹುಟ್ಟಿದ 12 ದಿನಗಳಿಂದ ಹಿಡ್ಕೊಂಡು 4 ತಿಂಗಳ ಒಳಗಾಗಿ ಏನ್ ಮಾಡ್ಬೇಕಪ್ಪ ಅಂದ್ರ ಮನೆಯಿಂದ ಮಗುನ ಆಚೆ ಕರ್ಕೊಂಡು ಬಂದು ಏನ್ ಮಾಡ್ತಕ್ಕಂಥದ್ದು ಪ್ರಕೃತಿಯನ್ನ ತೋರಿಸ್ತಕ್ಕಂಥದ್ದು ನಿಷ್ಕರ್ಮ ಸಂಸ್ಕಾರ ಅಂತಂದು ಹೇಳ್ತಾರೆ. ಅದ್ರ ಜೊತೆಗೆ ಅನ್ನಪ್ರಾಶನ ಇರ್ಬೋದು. ಅನ್ನಪ್ರಾಶನ 6 ತಿಂಗಳ ನಂತರ ಮಗುವಿಗೆ ಇಲ್ಲಿ ಮನು ಹೇಳೋದು ಇದನ್ನೇ. ಮನು ಪ್ರಕಾರ ಏನಪ್ಪಾ ಅಂದ್ರೆ ಹುಟ್ಟಿದ 6 ತಿಂಗಳಲ್ಲಿ ಅನ್ನಪ್ರಾಶನ ಮಾಡಿಸ್ಬೇಕು ಅಂತಂದೇಳಿ ಮನು ಇದನ್ನ ಹೇಳ್ತಾನೆ. ಇದಕ್ಕೆ ಅನ್ನಪ್ರಾಶನ ಸಂಸ್ಕಾರ ಅಂತಂದೇಳಿ. ಅದ್ರ ಜೊತೆಗೆ ಚೌಲ ಸಂಸ್ಕಾರ ಅಂದ್ರ ಹುಟ್ಟಿದ ಮಗುವಿಗೆ ಈ ಕೇಶಮುಂಡನ ಮಾಡಿಸ್ತಕ್ಕಂಥದ್ದು. ಇದು ಎಲ್ಲರೂ ಮಾಡ್ತಾರೆ ಇದನ್ನ. ಕೆಲವೊಬ್ರು ದೇವರಿಗೆ ಬೇಡಿಕೊಂಡು ಜವಳ ಅಂತ ಬಿಡ್ತಕ್ಕಂಥದ್ದು ಮಾಡ್ತಾರೆ. ತಮ್ಮ ಕುಲದೇವರಿಗೆ ಬಿಡ್ತಾರೆ. ಅಲ್ಲಿ ತನಕನು ಆ ಮಗುವಿನ ತಲೆಗೆ ಏನೋ ಅವ್ರ ಕತ್ರಿಯನ್ನ ಕೂಡ ತಟ್ಟಿಸಿರಂಗಲ್ಲ. ಆ ರೀತಿಯಾಗಿ ಈ ಚೌಲ ಸಂಸ್ಕಾರವನ್ನು ಮಾಡ್ತಾರೆ ಅಂತಂದೇಳಿ. ಇದನ್ನ ಯಾವಾಗ ಮಾಡ್ಬೇಕಪ್ಪ ಅಂದ್ರ 1 ವರ್ಷದಿಂದ 3 ವರ್ಷಗಳ ಒಳಗಾಗಿ ಈ ಚೌಲ ಸಂಸ್ಕಾರವನ್ನ ಮಾಡ್ಬೇಕು ಅಂತಂದೇಳಿ. ಅದ್ರ ಜೊತೆಗೆ ಕರ್ಣಭೇದ ಸಂಸ್ಕಾರ. ಅದೇ ಕರ್ಣಭೇದ ಸಂಸ್ಕಾರವನ್ನ ಇಲ್ಲಿ ಕಿವಿ ಚುಚ್ಚತಕ್ಕಂಥದ್ದು. ಇದನ್ನ 10ರಿಂದ 15ನೇ ದಿನ ಅಲ್ಲಿಂದ ಹಿಡ್ಕೊಂಡು 1 ವರ್ಷದೊಳಗಾಗಿ ಮಾಡ್ತಕ್ಕಂಥದ್ದು ಅಂತೇಳಿ. ಅದ್ರ ಜೊತೆಗೆ ವಿದ್ಯಾರಂಭ ಸಂಸ್ಕಾರ ಇರ್ಬೋದು. ಉಪನಯನ ಇರ್ಬೋದು. ಉಪನಯನ ಅಂದ್ರ ಇಲ್ಲಿ ವಿಶೇಷವಾಗಿ ಬ್ರಾಹ್ಮಣ ಮತ್ತು ಕ್ಷತ್ರಿಯರಿಗೆ ಮಾತ್ರ, ವೈಶ್ಯರಿಗೆ ಕೂಡ, ಇಲ್ಲಿ ಶೂದ್ರರಿಗೆ ಇರ್ಲೇ ಇಲ್ಲ ಇದು. ಉಪನಯನ ಸಂಸ್ಕಾರ ವಿಶೇಷವಾಗಿ ಯಾರಿಗಿತ್ತಪ್ಪ ಅಂದ್ರ ಕ್ರಮಬದ್ಧ ಶಿಕ್ಷಣವನ್ನು ಪಡಿಲಿಕ್ಕಾಗಿ ಉಪನಯನವನ್ನು ಮಾಡಿ ಗುರುಕುಲಕ್ಕೆ ಬಿಡ್ತಾ ಇದ್ರು ಅಂತಂದೇಳಿ. ಯಾರ್ಯಾರಿಗೆ ಮಾಡ್ತಾ ಇದ್ರು? ಬ್ರಾಹ್ಮಣರಿಗೆ, ಕ್ಷತ್ರಿಯರಿಗೆ ಮತ್ತು ವೈಶ್ಯರಿಗೆ ಮಾಡ್ತಾ ಇದ್ರು ಅಂತಂದೇಳಿ. ಅದ್ರ ಜೊತೆಗೆ ವೇದಾರಂಭ ಸಂಸ್ಕಾರ ಮತ್ತು ಕೇಶಾಂತ ಅಥವಾ ಗೋದಾನ ಸಂಸ್ಕಾರ 16ನೇ ವಯಸ್ಸಿನಲ್ಲಿ ಇದನ್ನ ಮಾಡ್ತಾ ಇದ್ರು ಅಂತಂದೇಳಿ ಹೇಳ್ಬೋದು. ಅದ್ರ ಜೊತೆಗೆ ಸಮವರ್ತನ ಸಂಸ್ಕಾರ, ಶಿಕ್ಷಣ ಮುಗಿಸಿ ಗುರುಕುಲದಿಂದ ಮನೆಗೆ ಬಂದತ್ನ್ಯಾಗ ಮಾಡ್ತಕ್ಕಂಥ ಸಂಸ್ಕಾರ ಇದು. ಅಂದ್ರೆ ಇದು ಈ ಸಮವರ್ತನ ಸಂಸ್ಕಾರ ಐತಲ್ಲ, ಬ್ರಹ್ಮಚರ್ಯದ ಕೊನೆಯ ಸಂಸ್ಕಾರ. ಇಲ್ಲಿ ಬ್ರಹ್ಮಚರ್ಯವನ್ನು ಮುಗಿಸಿ ಏನು ಗೃಹಸ್ಥಾಶ್ರಮವನ್ನ ಆರಂಭಿಸುವ ಒಂದು ಸಂದರ್ಭ ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ವಿವಾಹ ಸಂಸ್ಕಾರ. ವಿವಾಹದ ಬಗ್ಗೆ ನಾವು ಮೊನ್ನೆನೇ ಹೇಳಿದ್ದೀವಿ ಆಗಲೇ ವೇದಗಳ ಅಧ್ಯಯನದಲ್ಲಿ. ಅನುಲೋಮ, ಪ್ರತಿಲೋಮ ವಿವಾಹ ಇರ್ಬೋದು, ಗಾಂಧರ್ವ ವಿವಾಹ ಇರ್ಬೋದು, ದೈವ ವಿವಾಹ ಇರ್ಬೋದು. ಆ ರೀತಿ ಒಟ್ಟು 8ಕ್ಕೂ ಹೆಚ್ಚು ವಿವಾಹ ಪದ್ಧತಿಗಳನ್ನ ನಾವು ನೋಡ್ತೀವಿ ಅಂತಂದೇಳಿ. ಅದ್ರ ಜೊತೆಗೆ ಲಾಸ್ಟ್ ಸಂಸ್ಕಾರ ಯಾವ್ದಪ್ಪ ಅಂದ್ರ ಅಂತ್ಯೇಷ್ಟಿ ಸಂಸ್ಕಾರ ಅಥವಾ ಮರಣದ ನಂತರ ಮಾಡ್ತಕ್ಕಂಥ ಸಂಸ್ಕಾರ ಅಂತೇಳಿ ಕರೀತಾರೆ. ಇಷ್ಟು 16 ಬಗೆಯ ಷೋಡಶ ಸಂಸ್ಕಾರಗಳ ಬಗ್ಗೆ ಈ ಬೃಹದಾರಣ್ಯಕ ಉಪನಿಷತ್ತು ಏನ್ ತಿಳಿಸ್ತೈತಲ್ಲ, ಈ ಅಷ್ಟು ಸಂಸ್ಕಾರಗಳನ್ನ ಪ್ರಾಚೀನ ಭಾರತದ ಸಾಮಾಜಿಕ ಜೀವನದಲ್ಲಿ ಅವರು ಅಳವಡಿಸಿಕೊಂಡಿದ್ರು ಅಂತಂದೇಳಿ. ಸಾಮಾಜಿಕ ಜೀವನದಲ್ಲಿ ಅಳವಡಿಸಿಕೊಂಡಿದ್ರು ಅಂತೇಳಿ. ಇಲ್ಲಿ ನೋಡ್ರಿ, ನಾವೀಗ 2-3 ಪಾಯಿಂಟ್ಗಳನ್ನ ನೋಡಿದ್ವಿ. ಆಮೇಲೆ ಇವ್ರಿಗೆ ಮಾಡ್ತಕ್ಕಂಥ ಈ 16 ಸಂಸ್ಕಾರಗಳು 4 ವರ್ಣಾಶ್ರಮಗಳಲ್ಲಿ ಇದ್ವಾ ಅಥವಾ ಶೂದ್ರರಲ್ಲಿ ಇರ್ಲೇ ಇಲ್ವಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಬರ್ತೈತಿ. ಯಾಕಂದ್ರೆ ಶೂದ್ರರಿಗೆ ಇಲ್ಲಿ ಅವರಿಗೆ ಸಮವರ್ತನ ಸಂಸ್ಕಾರ ಇರ್ಲಿಲ್ಲ.
ಆಮೇಲೆ ವೇದಾರಂಭ ಸಂಸ್ಕಾರ ಇರ್ಲಿಲ್ಲ. ಹಾಗಾಗಿ ಈ ಉಪನಯನ ಸಂಸ್ಕಾರ ಕೂಡ ಅವ್ರಿಗಿರ್ಲಿಲ್ಲ ಅಂತಂದು ಹೇಳ್ಬೋದು. ಈ ಈ ರೀತಿ ತಾರತಮ್ಯದ ಒಂದು ವಾತಾವರಣ ಅಥವಾ ಮೇಲು ಕೀಳು ವಾತಾವರಣ, ವರ್ಗೀಕರಣ ಇಲ್ಲಿ ಪ್ರಾರಂಭ ಆಗುತ್ತೆ ಅಂತಂದು ಹೇಳ್ಬೋದು. ಹಾಗಾಗಿ ಇದನ್ನ ಪ್ರಶ್ನಿಸ್ಲಿಕ್ಕಾಗಿ ಮತ್ತು ಇದು ಈ ಸಾಮಾಜಿಕ ತಾರತಮ್ಯವನ್ನ ಪ್ರಶ್ನಿಸ್ಲಿಕ್ಕಾಗಿನೇ ಮುಂದೆ ಹೊಸ ಧರ್ಮಗಳು ಹುಟ್ಟಿಕೊಳ್ತವೆ. ಅಂದ್ರೆ ಈ ಧರ್ಮದಲ್ಲಿ ಹಿಂದೂ ಧರ್ಮ ಅಂತ ಏನ್ ಕರ್ಕೊಳ್ತಾ ಇದ್ವಿ ನಾವು, ಸನಾತನ ಧರ್ಮ ಅಥವಾ ವೈದಿಕ ಧರ್ಮ ಅಂತ ಏನ್ ಕರ್ಕೊಳ್ತಾ ಇದ್ವಿ, ಈ ವೈದಿಕ ಧರ್ಮದಲ್ಲಿ ತಾರತಮ್ಯಗಳು ಆಲ್ರೆಡಿ ಪ್ರಾರಂಭ ಆಗಿದ್ವು ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ಇಲ್ಲಿ ಇದು ಗುಲಾಮಗಿರಿಗೆ ಇತ್ತ ಇಲ್ಲಿ ಅಂತ ನೋಡೋದಾದ್ರೆ, ಭಾರತ ಅಂದ್ರೆ ಪ್ರಾಚೀನ ಭಾರತದಲ್ಲಿ ಗುಲಾಮಗಿರಿ ಇತ್ತ ಅಂತಂದು ಹೇಳೋದಾದ್ರೆ, ಮೆಗಸ್ತನೀಸ್ ಒಂದ್ ಕಡೆಗೆ ಹೇಳ್ತಾನೆ. ಇಲ್ಲಿ ಮೆಗಸ್ತನೀಸನ ಒಂದು ಉದಾಹರಣೆಯನ್ನೇ ಇಟ್ಟುಕೊಂಡು ಅರಿಯನ್, ಗ್ರೀಕನ ವಿದ್ವಾಂಸ ಅರಿಯನ್ ಹೇಳ್ತಾನೆ, ಗುಲಾಮರು ಯಾರೊಬ್ಬರು ಇರ್ಲಿಲ್ಲ, ಭಾರತೀಯರೆಲ್ಲರೂ ಮುಕ್ತರು, ಅವರಲ್ಲಿ ಯಾರೊಬ್ಬರು ಗುಲಾಮರು ಇರ್ಲಿಲ್ಲ ಅಂತ ಹೇಳ್ತಾನೆ. ಯಾರು? ಮೆಗಸ್ತನೀಸನ ಉದಾಹರಣೆಯನ್ನು ಇಟ್ಟುಕೊಂಡು ಗ್ರೀಕ್ ವಿದ್ವಾಂಸ ಅರಿಯನ್ ಹೇಳ್ತಾನೆ. ಆದ್ರೆ ಆ ಹೇಳಿಕೆ ಸತ್ಯ ಅಲ್ಲ ಅಂತಂದೇಳಿ ಬಹಳಷ್ಟು ಮಂದಿ ಇತಿಹಾಸಕಾರರು ಅದನ್ನ ತಿರಸ್ಕಾರವನ್ನ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಗುಲಾಮಗಿರಿ ಇತ್ತು ಅನ್ನೋದಕ್ಕ ನಾವು ಋಗ್ವೇದದಲ್ಲಿ ಕೂಡ ಒಂದ್ ಪಾಯಿಂಟ್ ಬಂದಿತ್ತು, ಯಾರು ಸಾಲವನ್ನ ಇಸ್ಕೊಂಡಿರ್ತಾರೋ ಅಥವಾ ಯಾರಾದ್ರೂ ಏನಾದ್ರು ಒಂದು ವಸ್ತು ಇಸ್ಕೊಂಡಿದ್ರೆ ಅವರನ್ನ ಮುಟ್ಟುವವರೆಗೆ ಅವರನ್ನ ಇಟ್ಕೊಳ್ತಾ ಇದ್ರು ಅನ್ನೋದನ್ನ ನಾವು ಮೊನ್ನೆ ದಿನ ನೋಡಿದ್ವಿ ಅಂತೇಳಿ. ಹಾಗಾಗಿ ಗುಲಾಮಗಿರಿ ಇತ್ತು, ಪ್ರಾಚೀನ ಭಾರತದಲ್ಲಿ ಗುಲಾಮಗಿರಿ ಇತ್ತು ಅನ್ನೋದನ್ನ ಈ ಬೌದ್ಧ ಕೃತಿಗಳು ಪ್ರಸ್ತುತಪಡಿಸ್ತವೆ ಅಂತಂದೇಳಿ. ಅದರಲ್ಲಿ ವಿಶೇಷವಾಗಿ ವಿನಯ ಪೀಠಕದಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ, ಒಟ್ಟು 3 ಬಗೆಯ ಗುಲಾಮಗಿರಿಯನ್ನ ಅವರು ಏನು ಪ್ರಸ್ತುತಪಡಿಸಿದ್ದಾರೆ ಅಂತಂದು ಹೇಳ್ಬಹುದು. ಮತ್ತೆ ಇಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಕೂಡ ಗುಲಾಮಗಿರಿ ಇತ್ತು ಅನ್ನೋದ್ರ ಬಗ್ಗೆ ಆತ ಉಲ್ಲೇಖವನ್ನ ಮಾಡಿದ್ದಾನೆ ಅಂತಂದೇಳಿ. ಹಾಗಾದ್ರೆ ಇಲ್ಲಿ ಗುಲಾಮಗಿರಿ ಇತ್ತು ಅನ್ನಂದ್ರೆ ಯಾರು ಗುಲಾಮರಾಗಿರ್ತಾ ಇದ್ರು, ಯಾರ ಬಳಿ ಗುಲಾಮಗಿರಿ ಇತ್ತು, ಯಾರನ್ನ ಇಟ್ಕೊಳ್ತಾ ಇದ್ರು ಅಂತೇಳಿ ನಾವು ಪ್ರಶ್ನೆ ಬರ್ತೈತಿ ಇಲ್ಲಿ ಅಂತೇಳಿ. ಯಾರ್ಯಾರಾಗಾದ್ರೆ, ಯಾರು ಸಾಲವನ್ನು ತೀರಿಸದೇ ಇರ್ತಕ್ಕಂಥವ್ರು, ಅಥವಾ ಒಂದಿಷ್ಟು ಜನ ಏನು ಈ ಗಂಡು ಸಂತತಿಯನ್ನು ಇರ್ದೇ ಇರ್ತಕ್ಕಂಥವ್ರು ಕೂಡ ಗುಲಾಮರಾಗಿರ್ತಾ ಇದ್ರು. ಮತ್ತೆ ಇಲ್ಲಿ ಯುದ್ಧ ಖೈದಿಗಳು ಕೂಡ ಗುಲಾಮರಾಗಿರ್ತಾ ಇದ್ರು. ಮತ್ತೆ ಸ್ತ್ರೀ ಗುಲಾಮರಿಗೆ ಹುಟ್ಟಿದಂತ ಮಕ್ಕಳನ್ನೂ ಕೂಡ ಗುಲಾಮರಂತಾನೆ ಕನ್ಸಿಡರ್ ಮಾಡ್ತಾ ಇದ್ರು. ಈ ರೀತಿಯಾಗಿ ಗುಲಾಮಗಿರಿ ಇತ್ತು ಅನ್ನೋದನ್ನ ವಿನಯ ಪೀಠಕ ಮತ್ತು ಈ ಕೌಟಿಲ್ಯನ ಅರ್ಥಶಾಸ್ತ್ರ ಹೇಳ್ತೈತಿ ಅಂತಂದೇಳಿ. ಅದ್ರ ಜೊತೆಗೆ ಶಿಕ್ಷೆಗೆ ಒಳಗಾದಂಥವ್ರು ಅಂದ್ರೆ ಸಮಾಜದಲ್ಲಿ ತಪ್ಪು ಮಾಡಿ ಶಿಕ್ಷೆಗೆ ಒಳಗಾದಂಥವ್ರು ಕೂಡ ಅವರು ಗುಲಾಮರಾಗಿ ಪರಿವರ್ತನೆ ಆಗ್ತಾ ಇದ್ರು ಅಂತೇಳಿ ಹೇಳ್ಬೋದು. ಇದ್ರ ಜೊತೆಗೆ ಈ ಗುಲಾಮಗಿರಿ ಹಾಗಾದ್ರೆ ಸಹಜವಾಗಿ ಪ್ರಾಚೀನ ಭಾರತದಲ್ಲಿ ಇತ್ತು ಅಂತಂದು ಹೇಳ್ಬೋದು. ಇಷ್ಟೆಲ್ಲ ಹಾಗಾದ್ರೆ ಗುಲಾಮಗಿರಿ ಇತ್ತು, ತಾರತಮ್ಯ ಇತ್ತು, ಮತ್ತು ವರ್ಣ ವ್ಯವಸ್ಥೆ ಇತ್ತು. ಇಷ್ಟೆಲ್ಲ ಇದ್ದ ಮೇಲೆ ಆ ಸಮಾಜ ಸಮಾಜ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಮತ್ತು ಈ ಧರ್ಮದಲ್ಲಿ ಸಾಕಷ್ಟು ಏನು ಅಸಾಂಪ್ರದಾಯಿಕ ನಡೆಗಳಿದ್ದಾವೆ. ಹಾಗಾಗಿ ಜನ ಇದನ್ನ ತಿರಸ್ಕಾರ ಮಾಡ್ಬೇಕು, ಮತ್ತೆ ಒಂದಿಷ್ಟು ಜನ ಅದನ್ನ ತಿರಸ್ಕಾರ ಮಾಡ್ಲಿಕ್ಕೂ ಕೂಡ ಪ್ರಾರಂಭ ಮಾಡ್ತಾರೆ. ತುಂಬಾ ಕಠಿಣ ಆಗಿದ್ದಾವೆ, ವೇದಾಧ್ಯಯನ ಮಾಡೋದು ಕೂಡ ಕಠಿಣ ಆಗಿದೆ. ಹಾಗಾಗಿ ಇದು ಒಪ್ಪಿತ ರೀತಿಯಲ್ಲಿ ಇಲ್ಲ, ಮತ್ತೆ ಕೆಲವೊಬ್ಬರಿಗೆ ಮಾತ್ರ ಇದೆ ಅನ್ನೋ ಒಂದು ಮನೋಭಾವ ಆ ಸಮಾಜದಲ್ಲಿ ಬೆಳ್ಕೊಂಡು ಬರ್ತೈತಿ. ಹೀಗಾಗಿ ಈ ಒಂದು ವೈದಿಕ ಧರ್ಮ ಅಥವಾ ವೈದಿಕ ಧರ್ಮದ ಈ ಸಮಾಜವನ್ನು ಟೀಕೆ ಮಾಡ್ಲಿಕ್ಕಾಗಿನೇ ಭಾರತದಲ್ಲಿ ಅಂದ್ರೆ ಅಂದಿನ ಪ್ರಾಚೀನ ಭಾರತದಲ್ಲಿ ಏನಾಗುತ್ತಪ್ಪ ಅಂದ್ರೆ ಹೊಸ ಧರ್ಮಗಳು ಹುಟ್ಟಿಕೊಳ್ತವೆ ಅಂತೇಳಿ ಹೇಳ್ಬೋದು. ಮತ್ತೆ ಆ ಸಂದರ್ಭದಲ್ಲಿ ಬಾಲ್ಯ ವಿವಾಹ ಕೂಡ ಇತ್ತು. ಮನು ಪ್ರಕಾರ ಏನಾಗಿತ್ತಪ್ಪ ಅಂದ್ರ ಮದುವೆಯ ವಯಸ್ಸು 8ರಿಂದ 12 8ರಿಂದ 12 ವರ್ಷ ಕನ್ಯೆಗೆ ಆಗಿತ್ತಂದ್ರೆ ಮದುವೆ ಮಾಡ್ಬೋದು ಅಂತಂದೇಳಿ ಮನು ಹೇಳಿದ್ದಾನೆ. ಮಹಾಭಾರತದಲ್ಲಿ ಕೂಡ ಇದ್ರ ಉಲ್ಲೇಖ ಇದೆ, 10ನೇ ವರ್ಷಕ್ಕೆ ಕನ್ಯೆಗೆ ಮದುವೆಯನ್ನ ಮಾಡ್ಬೋದು ಅಂತಂದು ಹೇಳ್ತಾರೆ. ಅಂದ್ರೆ ಇಲ್ಲಿ ನೋಡ್ರಿ, ಇದು ಒಂದ್ ರೀತಿ ಬಾಲ್ಯ ವಿವಾಹ. ಇದು ಈಗ ನಾವು ಒಬ್ಬ ಸ್ತ್ರೀ ಅಥವಾ ಮಹಿಳೆ ಅವಳು ಗರ್ಭ ಧರಿಸ್ಲಿಕ್ಕೆ ಎಷ್ಟು ವಯಸ್ಸಿನ ನಂತರ ಹರಳಲಾಗ್ತಾಳೆ ಅಂದ್ರೆ ವೈಜ್ಞಾನಿಕವಾಗಿ ನಾವು 18 ವರ್ಷವನ್ನ ನಾವು ಅಳವಡಿಸಿಕೊಂಡಿದ್ದೀವಿ. ಆದ್ರೆ ಪ್ರಾಚೀನ ಭಾರತದಲ್ಲಿ ಗುಲಾಮಗಿರಿನೂ ಇತ್ತು ಮತ್ತು ಬಾಲ್ಯ ವಿವಾಹನೂ ಕೂಡ ಇತ್ತು ಅಂತಂದೇಳಿ. ಆಮೇಲೆ ಇವ್ರು ಹೇಳಿದ ಪ್ರಕಾರ ಈ 3 ಋಣಗಳನ್ನ ತೀರಿಸ್ಲಿಕ್ಕಾಗಿ 5 ಯಜ್ಞ ಯಾಗಾದಿಗಳನ್ನ ಏನ್ ಮಾಡ್ಲಿಕ್ಕೆ ಅವರು ಸೂಚನೆ ಮಾಡಿದ್ರಲ್ಲ, ಆ 5 ಯಜ್ಞ ಯಾಗಾದಿಗಳು ಕೂಡ ಏನಾಗಿದ್ವಪ್ಪ ಅಂದ್ರೆ ಬಹಳಷ್ಟು
ಖರ್ಚು ವೆಚ್ಚಗಳನ್ನ ತಂದು ಕೊಡ್ತಾ ಇದ್ದು ಅಂತ, ಎಲ್ಲರೂ ಮಾಡ್ಲಿಕ್ಕೆ ಅವನೆಲ್ಲ ಆಗ್ತಾ ಇರ್ಲಿಲ್ಲ ಅಂತಂದೇಳಿ. ಇಷ್ಟು ಮತ್ತೆ ಇನ್ನೊಂದೇನಪ್ಪಾ ಅನ್ನಂದ್ರೆ, ಇಲ್ಲಿ ಪಿತೃ ಋಣವನ್ನ ತೀರಿಸ್ಬೇಕಪ್ಪ ಅನ್ನಂದ್ರೆ ಗಂಡು ಸಂತತಿ ಬೇಕೇ ಬೇಕಿತ್ತು. ಅಂದ್ರೆ ಗಂಡು ಸಂತತಿ ಬೇಕನ್ನಂದ್ರ ಹೆಣ್ಣು ಭ್ರೂಣವನ್ನು ಇವ್ರೇನಾದ್ರೂ ಹತ್ಯೆ ಮಾಡ್ತಾ ಇದ್ರು, ಅಥವಾ ಹೆಣ್ಣಿಗೆ ಅಷ್ಟೊಂದು ಸ್ಥಾನಮಾನಗಳು ಇರ್ಲಿಲ್ಲ ಅಂತೇಳಿ. ಅಂದ್ರೆ ಟೋಟಲ್ ಆಗಿ ಉತ್ತರ ವೇದಗಳ ಕಾಲದ ನಂತರ ಮತ್ತು ಉತ್ತರ ವೇದಗಳ ಕಾಲ, ಈ ಎರಡರ ನಂತರ ಮಹಿಳೆಯರ ಸ್ಥಾನಮಾನ ತುಂಬಾ ಅಧೋಗತಿಯಲ್ಲಿದ್ದು, ಕೆಳಗತಿಯಲ್ಲಿ ಇದ್ದು ಅಂತಂದು ಹೇಳ್ಬೋದು. ಹೀಗಾಗಿ ಈ ಪ್ರಾಚೀನ ಭಾರತದ ಸಮಾಜದಲ್ಲಿ ವರ್ಣಾಶ್ರಮ ಪದ್ಧತಿ, ಜಾತಿ ಪದ್ಧತಿ, ಗುಲಾಮಗಿರಿ, ಆಮೇಲೆ ಬಾಲ್ಯ ವಿವಾಹ ಮತ್ತೆ ಭ್ರೂಣ ಹತ್ಯೆ ಇವೆಲ್ಲವೂ ಇದ್ದಿದ್ದರಿಂದಾಗಿ ಈ ಸಮಾಜದಲ್ಲಿ ತಳವರ್ಗದಲ್ಲಿರ್ತಕ್ಕಂಥ ಏನು ಶೂದ್ರರು ಸಮಾಜದ ಒಂದು ಕಟ್ಟ ಕಡೆಯ ವರ್ಗದವರಾಗಿದ್ರು ಅಂತಂದು ಹೇಳ್ಬೋದು. ಹಾಗಾಗಿ ಇದನ್ನ ಸರಿಪಡಿಸ್ಲಿಕ್ಕಾಗಿನೇ ಭಾರತದಲ್ಲಿ ಏನಾಗತ್ತಪ್ಪ ಅನ್ನಂದ್ರ ಕ್ರಿಸ್ತ ಪೂರ್ವ 6ನೇ ಶತಮಾನಕ್ಕೆ ಹೊಸ ಧರ್ಮಗಳು ಅಥವಾ ಪರಿವರ್ತನೆ ಯುಗ ಕಾಣಿಸ್ಕೊಳ್ತೈತಿ. ಲೈಟ್ಸ್ ಅಂತಂದ್ರೆ ಬೆಳಕು, ಸಮಾಜವನ್ನ ಕತ್ತಲೆಯಿಂದ ಬೆಳಕಿಗೆ ತರ್ತಕ್ಕಂಥದ್ದು, ಸಮಾಜದಲ್ಲಿ ಮೂಡಿರ್ತಕ್ಕಂಥ ಅಂಧಕಾರವನ್ನ ಹೋಗಲಾಡಿಸಿ ಬೆಳಕಿಗೆ ತರ್ಲಿಕ್ಕಾಗಿನೇ ಏನ್ ಹುಟ್ಟಿಕೊಳ್ತಪ್ಪ ಅಂದ್ರೆ ಈ ಹೊಸ ಧರ್ಮಗಳು ಹುಟ್ಟಿಕೊಂಡು ಅಂತೇಳಿ ಹೇಳ್ಬೋದು. ಅಂದ್ರೆ ಯಾವ ಹೊಸ ಧರ್ಮಗಳು, ಏನದು ಹೊಸ ಧಾರ್ಮಿಕ ಚಳವಳಿಗಳು? ನಿಮಗೆಲ್ಲರಿಗೂ ಗೊತ್ತು, ಪ್ರಾಚೀನ ಭಾರತದಲ್ಲಿ ಹೊಸ ಧಾರ್ಮಿಕ ಚಳವಳಿಗಳು ಯಾವಪ್ಪ ಅಂತಂದ್ರೆ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ. ನೋಡಿ, ಯಾಕವು ಜೈನ ಮತ್ತು ಬೌದ್ಧ ಧರ್ಮ ಹುಟ್ಟಿಕೊಂಡು ಇವತ್ತಿಗೆ ಕೂಡ ನೀವು ನೋಡ್ರಿ, ನಾವು ಈಗ ಭಾರತದಲ್ಲಿ SIR ಅನ್ನು ಮಾಡ್ತಾ ಇದ್ದಾರೆ, ಅದ್ರ ಜೊತೆಗೆ ಇದು ಕೊಟ್ಟಿದ್ದಾರೆ. ಈಗ ಹಿಂದೂ ಧರ್ಮದಲ್ಲೇ ಇದ್ದು ಆನಂತರದಲ್ಲಿ ಬೌದ್ಧ ಜೈನ ಆಗಿರ್ತಕ್ಕಂಥವ್ರು ಮತ್ತು ಸಿಖ್ ಧರ್ಮ, ಇವು ಮೂರು ಹಿಂದೂ ಧರ್ಮದ ಕೌಲುಗಳಾಗಿ ಹುಟ್ಟಿಕೊಂಡು ಹಿಂದೂ ಧರ್ಮವನ್ನ ಟೀಕಿಸ್ಲಿಕ್ಕಾಗಿ ಹುಟ್ಟಿಕೊಂಡು, ಬಟ್ ಅವರಲ್ಲಿ ಕೂಡ ಹಿಂದೂ ಧರ್ಮ ಮತ್ತು ಈ ವೈದಿಕ ಧರ್ಮಕ್ಕೆ ವೈದಿಕ ಧರ್ಮದ ಕೆಲವು ಅಂಶಗಳನ್ನ ಆ ಧರ್ಮಗಳಲ್ಲಿ ನಾವು ನೋಡ್ತೀವಿ ಅಂತಂದೇಳಿ. ಹಾಗಾಗಿ ಅವರಿಗೆ ಭಾರತಕ್ಕೆ ವಾಪಸ್ ಬರ್ಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. 1950ರ ನಂತರ ಯಾರು ಹೊರದೇಶದಲ್ಲಿದ್ದಾರೆ, ಈ ಬೌದ್ಧ, ಸಿಖ್, ಜೈನ ಈ ಧರ್ಮದವರು ಭಾರತಕ್ಕೆ ವಾಪಸ್ ಬರ್ಲಿಕ್ಕೆ ಅವರಿಗೆ ಒಂದು ಅವಕಾಶವನ್ನು ಭಾರತದಲ್ಲಿ ಕೊಟ್ಟಿದ್ದಾರೆ ಅಂತಂದೇಳಿ. ಯಾಕೆ ಈ ಧರ್ಮಗಳು ಹುಟ್ಟಿಕೊಂಡ್ವು? ಯಾಕೆ ಹುಟ್ಟಿಕೊಂಡ್ವು? ಇದು ಜಾಗೃತಿಯನ್ನ ಮೂಡಿಸ್ಲಿಕ್ಕೆ, ಪರಿವರ್ತನೆಯನ್ನ ಮಾಡ್ಲಿಕ್ಕೆ. ಯಾವ ಜಾಗೃತಿಯನ್ನ ಮೂಡಿಸೋದನ್ನಂದ್ರ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು, ಸಮಾನತೆಯನ್ನ ಜಾಗೃತಿಯನ್ನ ಮೂಡಿಸ್ತಕ್ಕಂಥದ್ದು, ಇಚ್ಛೆ ಬಂದ ಧರ್ಮವನ್ನು ಅನುಸರಿಸುವ ಒಂದು ಇದನ್ನ ಮೂಡಿಸ್ತಕ್ಕಂಥ ಜಾಗೃತಿಯನ್ನ ಈ ಒಂದು ಧಾರ್ಮಿಕ ಚಳವಳಿಗಳು ಹಮ್ಮಿಕೊಂಡು ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ಪ್ರಜ್ಞೆ, ಪರಿವರ್ತನೆ, ಬೌದ್ಧಿಕವಾಗಿ ಚಿಂತನೆ ಮಾಡ್ತಕ್ಕಂಥದ್ದು. ಬೌದ್ಧಿಕವಾಗಿ ಚಿಂತನೆ ಏನಂದ್ರೆ ಪ್ರಶ್ನೆ ಮಾಡ್ತಕ್ಕಂಥದ್ದು. ಯಾರನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದು? ರಾಜನನ್ನೂ ಪ್ರಶ್ನೆ ಮಾಡ್ತಕ್ಕಂಥದ್ದು, ಹಿರಿಯರನ್ನೂ ಪ್ರಶ್ನೆ ಮಾಡ್ತಕ್ಕಂಥದ್ದು. ಇಲ್ಲೆಲ್ಲ ಸಮಾಜವನ್ನ ಎಚ್ಚರಿಸ್ಲಿಕ್ಕಾಗಿನೇ ಈ ಒಂದು ಧಾರ್ಮಿಕ ಚಳವಳಿಗಳು ಹುಟ್ಟಿಕೊಂಡು ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ಭಾರತದಲ್ಲಿ ಅಷ್ಟೇ ಏನ್ರಿ ಹೊಸ ಧರ್ಮಗಳು ಹುಟ್ಕೊಂಡು ಅಂತಂದ್ರ ಇಲ್ಲ, ಜಗತ್ತಿನ ಬೇರೆ ಬೇರೆ ದೇಶದಲ್ಲಿ ಕೂಡ ಹೊಸ ಧರ್ಮಗಳು ಮತ್ತೆ ಇರ್ತಕ್ಕಂಥ ಧರ್ಮಗಳನ್ನ ಟೀಕಿಸ್ಲಿಕ್ಕೆ ಬಹಳಷ್ಟು ಹೊಸ ಚಳವಳಿಗಳು ಹುಟ್ಕೊಳ್ತವೆ. ರೋಮ್ ಸಾಮ್ರಾಜ್ಯ ಇರ್ಬೋದು, ಪರ್ಷಿಯನ್ ಸಾಮ್ರಾಜ್ಯ ಇರ್ಬೋದು, ಆಮೇಲೆ ಚೀನಾ ಇರ್ಬೋದು, ಬೇರೆ ಬೇರೆ. ಈಗ ನಾವೇನು ಇಸ್ರೇಲ್ ನೋಡ್ತಾ ಇದ್ದೀವಿ, ಆಮೇಲೆ ಪ್ಯಾಲೆಸ್ತೇನ್ ನೋಡ್ತಾ ಇದ್ದೀವಿ, ಮಧ್ಯಪ್ರಾಚ್ಯ ನೋಡ್ತಾ ಇದ್ದೀವಿ. ಏನು ಅಬ್ರಾಹಿಮಿಕ್ ಧರ್ಮಗಳಂತ ಕರಿತೀವಲ್ಲ ನಾವು, ಅಬ್ರಾಹಿಮಿಕ್ ಧರ್ಮಗಳು, ಮೂಲ ಅಬ್ರಾಹಿಮಿಕ್ ಧರ್ಮಗಳು ಯಾವಪ್ಪ ಅಂದ್ರೆ ಈ ಯಹೂದಿ, ಕ್ರಿಶ್ಚಿಯನ್ ಮತ್ತು ಇಸ್ಲಾಂ. ಇವು ಮೂರು ಕೂಡ ಅಬ್ರಾಹಿಮಿಕ್ ಧರ್ಮಗಳಿಂದ ಹುಟ್ಟಿಕೊಂಡಂತವೆ ಅಂತ ನಾವು ಹೇಳ್ತೀವಿ. ಮತ್ತೆ ಈ ಮೂರು ಧರ್ಮಗಳ ಪ್ರವರ್ತಕರು ನಿಜವಾದ ಮಾನವರು. ಇಲ್ಲಿ ನಾವು ಹಿಂದೂ ಧರ್ಮಕ್ಕೆ ಯಾವುದೇ ಮಾನವ ಇಲ್ಲ, ಕೇವಲ ನಾವು ನಂಬಿಕೆಯ ಮೇಲೆ ಈ ಧರ್ಮವನ್ನು ನಾವು ಪಾಲಿಸ್ಕೊಂತ ಬಂದಿದ್ದೀವಿ. ಆದ್ರೆ ಈ ಅಬ್ರಾಹಿಮಿಕ್ ಧರ್ಮದಲ್ಲಿ ಮೂಲ ಪುರುಷ ಯಹೂದಿ ಧರ್ಮದ ಅಬ್ರಾಹಂ, ಅದ್ರ ನಂತರ ಅವನ ಒಂದು ಸಿದ್ಧಾಂತಗಳನ್ನು ಅನುಸರಿಸಿಕೊಂಡೇ ಈ ಇಸಾಯಿಸಮು, ಮತ್ತೆ ಜಿಯೋನಿಸಮು ಮತ್ತು ಇಸ್ಲಾಂ, ಈ ಮೂರು ಹುಟ್ಟಿಕೊಂಡಿರ್ತಕ್ಕಂಥ. ಅದು ಬಿಡ್ರಿ, ಅಲ್ಲಿ ಕೂಡ ಹೊಸ ಧರ್ಮ ಚಳವಳಿಗಳು ಹುಟ್ಕೊಂಡಿರ್ತವನ್ನ ನಾ ಅದು ಉದಾಹರಣೆ ಕೊಟ್ಟೆ. ಇಲ್ಲಿ ಭಾರತದಲ್ಲಿ ಕೂಡ ಈ ವೈದಿಕ ಧರ್ಮವನ್ನ ಸರಿಪಡಿಸ್ಲಿಕ್ಕಾಗಿನೇ ಅಥವಾ ಅದರಲ್ಲಿರ್ತಕ್ಕಂಥ ಕಠಿಣತೆಯನ್ನ ಇದು
ಕಠಿಣತೆಯನ್ನ ಅವರು ವಿಮರ್ಶಿಸಬೇಕಾಗಿತ್ತು ಮತ್ತು ಜನರಿಗೆ ಆಗ್ತಕ್ಕಂಥ ನೋವನ್ನ ಇದು ಮಾಡ್ಬೇಕಾಗಿತ್ತು. ಹಾಗಾಗಿ ಇಲ್ಲಿ ಹೊಸ ಧರ್ಮಗಳು ಹುಟ್ಕೊಳ್ತವೆ ಅಂತಂದೇಳಿ ಹೇಳ್ಬೋದು. ಹಾಗಾದ್ರೆ ಇವ್ರು ಯಾಕ ಇದನ್ನ ಮಾಡಿದ್ರು ಅಂದ್ರೆ ಅಂದಿನ ಸಮಾಜವನ್ನು ಇವರು ಸುಧಾರಿಸ್ಬೇಕಾಗಿತ್ತು. ಮತ್ತೆ ವೇದ ಧರ್ಮದಲ್ಲಿದ್ದಂತ ಕಠಿಣ ಮತ್ತು ಜಟಿಲತೆ, ಆಮೇಲೆ ಮತಾಚಾರ, ಆಮೇಲೆ ಈ ದುಬಾರಿ ಯಜ್ಞ ಯಾಗಾದಿಗಳು, ಅದ್ರ ಜೊತೆಗೆ ಬ್ರಾಹ್ಮಣ ಮತ್ತು ಈ ಕ್ಷತ್ರಿಯರ ಶ್ರೇಷ್ಠತೆಯನ್ನ ಟೀಕೆ ಮಾಡ್ಬೇಕಾಗಿತ್ತು, ಅದರ ವಿರುದ್ಧ ಪ್ರಶ್ನೆ ಮಾಡ್ಬೇಕಾಗಿತ್ತು. ಮತ್ತೆ ಇದು ಸಾಮಾನ್ಯ ಜನರು ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಈ ಎಲ್ಲಾ ಯಜ್ಞ ಯಾಗಾದಿಗಳನ್ನ, ದುಬಾರಿ ಆಗಿರ್ತಕ್ಕಂಥ ಮತ್ತು ಖರ್ಚನ್ನು ಒಳಗೊಂಡಿರ್ತಕ್ಕಂಥ ಈ ಯಜ್ಞ ಯಾಗಾದಿಗಳನ್ನ ಸಾಮಾನ್ಯ ಜನರಿಗೆ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಮತ್ತೆ ಈ ಸಂಕೀರ್ಣವಾದಂತ ಶ್ಲೋಕಗಳ ರೂಪದಲ್ಲಿದ್ದಂತ ಈ ವೇದಾಧ್ಯಯನ ಉಪನಿಷತ್ತುಗಳನ್ನ ಎಲ್ಲರೂ ಕಲೀಲಿಕ್ಕೆ ಆಗ್ತಾ ಇರ್ಲಿಲ್ಲ. ಹಾಗಾಗಿ ಇದನ್ನ ಪ್ರತಿಭಟಿಸ್ಲಿಕ್ಕಾಗಿ ಅಂದಿನ ಸಮಾಜವನ್ನ ಸರಿದಾರಿಗೆ ತರಲಿಕ್ಕಾಗಿ ಏನ್ ಮಾಡಿದ್ವಪ್ಪ ಅಂದ್ರೆ ಈ ಹೊಸ ಧರ್ಮಗಳು ಹುಟ್ಟಿಕೊಂಡವು ಅಂತೇಳಿ ಹೇಳ್ಬೋದು. ಆದ್ರೆ ಯಾವ್ಯಾವ ಅನ್ನಂದ್ರೆ ಮೊದಲನೇದು ಧರ್ಮ ಯಾವ್ದಂದ್ರೆ ಜೈನ ಧರ್ಮ. ಜೈನ ಧರ್ಮ ನಂತರದಲ್ಲಿ ಬರ್ತಕ್ಕಂಥದ್ದು ಬೌದ್ಧ ಧರ್ಮ ಅಂತೇಳಿ ಹೇಳ್ಬೋದು. ಅಂದ್ರೆ ಈ ಹೊಸ ಧರ್ಮಗಳ ಹುಟ್ಟಿಗೆ ಕಾರಣಗಳನ್ನು ನಾವು ಸಂಕ್ಷಿಪ್ತವಾಗಿ ನೋಡೋದಾದರೆ ಈ ಏನಪ್ಪಾ ಅಂದ್ರೆ ಒಂದನೇದಾಗಿ ವೇದ ಧರ್ಮದಲ್ಲಿ ಆದಂತ ಬದಲಾವಣೆಗಳು ಏನು ವೈದಿಕ ಧರ್ಮದಲ್ಲಿ ಆದಂತ ಬದಲಾವಣೆಗಳು ನಾವ್ ಇಷ್ಟತ್ತೇನ್ ಡಿಸ್ಕಸ್ ಮಾಡಿದ್ವಲ್ಲ, ಈ ಸಂಸ್ಕಾರಗಳಿರ್ಬೋದು, ಆಮೇಲೆ ಗೃಹ ಸೂತ್ರಗಳಿರ್ಬೋದು, ಆಮೇಲೆ ವರ್ಣಾಶ್ರಮ ಇರ್ಬೋದು, ಪುರುಷಾರ್ಥಗಳಿರ್ಬೋದು, ವ್ರತಾಚರಣೆಗಳಿರ್ಬೋದು, ಇವು ಕೂಡ ಸಾಮಾನ್ಯ ಜನರಿಗೆ ಮಾಡಕ್ಕಾಗಲ್ಲ ಅನ್ನೋ ಒಂದು ಕಾರಣ ಇಟ್ಟುಕೊಂಡು ಈ ಧರ್ಮದ ಹುಟ್ಟಿಗೆ ಕಾರಣ ಆಗುತ್ತೆ ಅಂತೇಳಿ. ಆಮೇಲೆ ದುಬಾರಿ ಯಜ್ಞ ಯಾಗಾದಿಗಳು, ಆಮೇಲೆ ಮಂತ್ರ ತಂತ್ರಗಳಲ್ಲಿ ನಂಬಿಕೆ. ಆಮೇಲೆ ನೋಡ್ರಿ, ಈ ಋಗ್ವೇದಗಳ ಕಾಲಕ್ಕಿಂತನೂ ಉತ್ತರ ವೇದಗಳ ಕಾಲದಲ್ಲಿ ಈ ಮಂತ್ರ ತಂತ್ರ ಮಾಟ ಭೂತಾರಾಧನೆ ಇವೆಲ್ಲವೂ ಕಾಲ್ಪನಿ ಬಂದ್ಬಿಡ್ತವೆ. ಹಾಗಾಗಿ ವೈಚಾರಿಕರು ಇದನ್ನ ಪ್ರಶ್ನೆ ಮಾಡ್ಲಿಕ್ಕತ್ತಿದ್ರು. ಯಾವುದು ಭೂತನೂ ಇಲ್ಲ, ಪ್ರೇತನೂ ಇಲ್ಲ, ಪುನರ್ಜನ್ಮ ಅನ್ನೋದು ಇಲ್ವೇ ಇಲ್ಲ, ಸುಮ್ನೆ ಜನರನ್ನ ನೀವು ತಪ್ಪು ದಾರಿಗೆ ಎಳಿತಾ ಇದ್ದೀರಾ ಅಂತ ಹೇಳಿ ಇಲ್ಲಿ ಪ್ರಜ್ಞಾವಂತರು ಮತ್ತು ವೈಚಾರಿಕರು ಇದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂತೇಳಿ. ಆಮೇಲೆ ಎಲ್ಲಕ್ಕಿಂತ ಕೆಟ್ಟದಾಗಿ ಜಾತಿ ಪದ್ಧತಿ ಇಲ್ಲಿ ಹೆಚ್ಚಾಗಿತ್ತು ವೈದಿಕ ಧರ್ಮದಲ್ಲಿ ಅಂತೇಳಿ. ಯಾವ್ಯಾವ ಜಾತಿ ಏನಂದ್ರ ಅದು ನಿಮಗೆಲ್ಲ ಗೊತ್ತು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಅಂತ. ದುಬಾರಿಯಾದಂತ ಈ ಖರ್ಚು ವೆಚ್ಚಗಳು ಮತ್ತು ಕಠಿಣ ಭಾಷೆ, ಎಲ್ಲಕ್ಕಿಂತ ಹೆಚ್ಚಾಗಿ ಕಠಿಣ ಭಾಷೆ. ಈ ಶ್ಲೋಕಗಳು ಮತ್ತು ಉಪನಿಷತ್ತುಗಳು, ಈ ವೇದ ಮಂತ್ರಗಳೆಲ್ಲವೂ ಕಠಿಣವಾದಂತ ಸಂಸ್ಕೃತ ಭಾಷೆಯಲ್ಲಿದ್ದವು. ಅಂದಿನ ಕಾಲದ ಭಾಷೆ ಪಾಲಿ ಆಗಿತ್ತು. ಸಾಮಾನ್ಯ ಜನರ ಭಾಷೆ ಪಾಲಿ ಮತ್ತು ಪ್ರಾಕೃತ ಆಗಿತ್ತು. ಹಾಗಾಗಿ ಈ ಕಠಿಣ ಸಂಸ್ಕೃತವನ್ನ ಕಲಿಯೋದು ಸಾಮಾನ್ಯರಿಗೆ ಆಗ್ತಾ ಇರ್ಲಿಲ್ಲ. ಹಾಗಾಗಿ ಅವ್ರು ಏನ್ ಮಾಡಿದ್ರಪ್ಪ ಅನ್ನಂದ್ರ ಈ ಧರ್ಮವನ್ನ ಟೀಕೆ ಮಾಡ್ಲಿಕ್ಕೆ ಪ್ರಾರಂಭಿಸಿದ್ರು ಅಂತಂದೇಳಿ ಹೇಳ್ಬೋದು. ಆಮೇಲೆ ಇಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ ಕ್ಷತ್ರಿಯರು ಮತ್ತು ಬ್ರಾಹ್ಮಣರ ನಡುವೆನೆ ಜಗಳಗಳು ಪ್ರಾರಂಭವಾಗ್ತವೆ. ವರ್ಣ ಧರ್ಮದಲ್ಲಿದ್ದಂತೆ ಈ ಇಬ್ಬರು ಮೊದಲು ಏನು ಬ್ರಾಹ್ಮಣರು ಮತ್ತು ಕ್ಷತ್ರಿಯರು ನಾವೇ ಶ್ರೇಷ್ಠ ಅಂತಂದೇಳಿ ಇಬ್ಬರು ಒಡೆದಾಡ್ಲಿಕ್ಕೆ ಪ್ರಾರಂಭವಾಗಿರ್ತಕ್ಕಂಥದ್ದು ಕೆಳಗಿರ್ತಕ್ಕಂಥ ಇಬ್ಬರಿಗೆ ಒಂಥರ ಕ್ಷೋಭೆಯನ್ನ ಉಂಟು ಮಾಡಿತು ಅಂತಂದೇಳಿ ಹೇಳ್ಬೋದು. ಅದ್ರ ಜೊತೆಗೆ ಅವರ ಜೀವನದಲ್ಲಿ ಆದಂತ ಬದಲಾವಣೆ, ಕೃಷಿ ಇರ್ಬೋದು, ವ್ಯಾಪಾರ ಇರ್ಬೋದು, ಇಲ್ಲಿ ಎಲ್ಲರೂ ಕೂಡ ತಮ್ಮ ಜೀವನವನ್ನು ಸುಧಾರಿಸಿಕೊಂಡಾದ ಮೇಲೆ, ಅವರು ತಮ್ಮ ಸ್ಥಿತಿಯನ್ನು ಉತ್ತಮಪಡಿಸಿಕೊಂಡಾದ ಮೇಲೆ ಪ್ರಶ್ನೆ ಮಾಡ್ತಕ್ಕಂಥದ್ದು ಅಂದ್ರೆ ಇಲ್ಲಿ ಅರಸನನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದು, ಪುರೋಹಿತರನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದಕ್ಕ ಅವರು ಈ ರೀತಿಯಾಗಿ ಅವ್ರು ಏನ್ ಮಾಡಕತ್ತಿರಪ್ಪ ಅಂದ್ರ ತಮ್ಮ ಆರ್ಥಿಕ ಸ್ಥಿತಿಗತಿ ಉತ್ತಮ ಆದ ಮೇಲೆ ಆ ಸಮಾಜವನ್ನ ಟೀಕೆ ಮಾಡ್ಲಿಕ್ಕೆ ಪ್ರಾರಂಭಿಸ್ತಾರೆ ಅಂತ ಹೇಳ್ಬೋದು. ಹೀಗಾಗಿ ಇವು ಎಲ್ಲಾ ಅಂಶಗಳನ್ನ ಇಟ್ಟುಕೊಂಡು ಭಾರತದಲ್ಲಿ ಹೊಸ ಧರ್ಮಗಳು ಸ್ಥಾಪನೆ ಆದವು ಅಂತ ಹೇಳ್ಬೋದು. ಅದರಲ್ಲಿ ಮೊದಲನೇದಾಗಿ ನಾವು ಇವತ್ತು ಜೈನ ಧರ್ಮವನ್ನ ನೋಡೋಣ ಅಂತಂದು.
ಈಗ ಈಗ ನಾವೇನೀಗ ಸಾಮಾಜಿಕ ಸ್ಥಿತಿಗತಿ ನೋಡಿದ್ವಲ್ಲ, ಪ್ರಾಚೀನ ಭಾರತದ ಸಾಮಾಜಿಕ ಸ್ಥಿತಿಗತಿ ಅಂದ್ರೆ ಈ ಸೋಷಿಯಲ್ ಲೈಫ್ ಆಫ್ ಆನ್ಸೆಂಟ್ ಇಂಡಿಯನ್ ಹಿಸ್ಟ್ರಿ ಅಂತ ನಾವು ಬಂದೊತ್ನ್ಯಾಗ ಎಷ್ಟು ಕಠಿಣವಾಗಿತ್ತು ಅನ್ನೋದ್ರ ಬಗ್ಗೆ ನಾವು ನೋಡ್ಕೊಂಡ್ವಿ. ಅಂದ್ರೆ ಅಲ್ಲಿ ಸ್ಟ್ರಕ್ಚರ್, ಸೋಷಿಯಲ್ ಸ್ಟ್ರಕ್ಚರ್ ಯಾವ ರೀತಿ ಇತ್ತು, ಆ ಸೋಷಿಯಲ್ ಸ್ಟ್ರಕ್ಚರ್ ಅನ್ನ ಮುರಿಲಿಕ್ಕಾಗಿನೇ ಈ ಹೊಸ ಪಂಥಗಳು ಅಥವಾ ನ್ಯೂ ರಿಲಿಜಿಯನ್ ಸಿಸ್ಟಮ್ ಜಾರಿಗೆ ಬರ್ತೈತಲ್ಲ, ಅದ್ರ ಬಗ್ಗೆ ನಾವು ಇಷ್ಟೊತ್ ಮಟ್ಟ ಡಿಸ್ಕಸ್ ಮಾಡಿದ್ವಿ. ಇದ್ರ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರೆ 1-2-5 ನಿಮಿಷ ನಾವು ಡಿಸ್ಕಸ್ ಮಾಡ್ಕೊಂಡು ನೆಕ್ಸ್ಟ್ ನಾವು ಜೈನ ಧರ್ಮಕ್ಕೆ ನೇರವಾಗಿ ಹೋಗ್ಬೋದು ಅಂತಂದು. ಇಲ್ಲಿ ಏನಾದ್ರೂ ಡೌಟ್ಸ್? ನಾವೀಗ 3 ಋಣಗಳು, ಆ 3 ಋಣಗಳನ್ನ ತೀರಿಸ್ಲಿಕ್ಕಾಗಿ ಮಾಡ್ತಕ್ಕಂಥ 5 ಯಜ್ಞಗಳು, ಆಮೇಲೆ 16 ಬಗೆಯ ಸಂಸ್ಕಾರಗಳು, ಆಮೇಲೆ ಇಲ್ಲಿ ಇರ್ತಕ್ಕಂಥ ಜಾತಿ ಪದ್ಧತಿ, ಗುಲಾಮಗಿರಿ, ಆಮೇಲೆ ಬಾಲ್ಯ ವಿವಾಹ, ಇವೆಲ್ಲದ್ರ ಬಗ್ಗೆ ಏನಾದ್ರು ಡೌಟ್ಸ್ ಇತ್ತಂದ್ರೆ ಅಂದ್ರೆ 5 ನಿಮಿಷ ನಾವು ಡಿಸ್ಕಸ್ ಮಾಡ್ಕೊಂಡು ನೆಕ್ಸ್ಟ್ ಜೈನ ಧರ್ಮಕ್ಕೆ ಶಿಫ್ಟ್ ಆಗ್ತೀವಿ. ಮ್ಯಾಮ್ ಇವತ್ತು ರೋಹಿಣಿ ಮೇಡಮ್ ಯಾಕೋ ಜಾಯಿನ್ ಆಗಿಲ್ಲ, ಮತ್ತೆ ಗೌತಮ್ ಜಾಯಿನ್ ಆಗಿಲ್ಲ, ಬರೋದು ಹೋಗೋದು ಮಾಡ್ತಾ ಇದ್ದಾರೆ. ಮಂಜುಳಾ ಮ್ಯಾಮ್, ಯಾರ್ದು ಏನು ಡೌಟ್ಸ್ ಇಲ್ವಾ? ಓಕೆ, ಬರ್ಲಿಲ್ಲ ಮೇಡಮ್, ಕಂಟಿನ್ಯೂ ಮಾಡಿ ಮೇಡಮ್, ಡೌಟ್ಸ್ ಏನಿಲ್ಲ. ಮ್ಯಾಮ್ ಮತ್ತೆ ಇವರು ರೋಹಿಣಿ ಮೇಡಮ್ ಯಾಕೆ ಜಾಯಿನ್ ಆಗ್ಲಿಲ್ಲ ಇವತ್ತು? ಬಂದು ವಾಪಸ್ ಹೋದ್ರು ಅವರು. ಮೇ ಬಿ ಏನು ಸಮಸ್ಯೆ ಇತ್ತು ಏನು ಮೇಡಮ್ ನಮ್ಗೆ ಗೊತ್ತಾಗ್ಲಿಲ್ಲ. ಸರಿ ಸರಿ, ಓಕೆ. ಈಗ ನಾವು ಇದು ಏನು ನಿಮಗೆ ಡೌಟ್ಸ್ ಇಲ್ವಲ್ಲ? ಈಗ ಸಾಮಾಜಿಕ ಸ್ಟ್ರಕ್ಚರ್ ಅಥವಾ ಸಾಮಾಜಿಕ ಸ್ಥಿರೀಕರಣದಲ್ಲಿ ಏನಿಲ್ಲ ಅಂದ್ರೆ ನಾನು ಯಾಕದನ್ನ ಅದು ನಿಮಗೆ ಇಲ್ಲ ಸಿಲೆಬಸ್ಗೆ, ಬಟ್ ಅದು ನಮ್ಗೆ ಹೊಸ ಧರ್ಮಗಳ ಉದಯ ಆಗ್ಲಿಕ್ಕೆ ಆ ಲಿಂಕ್ ಬೇಕಾಗಿತ್ತು, ಅದನ್ನ ನಾನು ಹೇಳ್ಕೊಂಡೆ ಇವತ್ತಿಷ್ಟಕ್ಕೆ ಮಟ್ಟ ಇಲ್ಲಿ. ಈಗ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಜೈನ ಧರ್ಮ. ಜೈನ ಧರ್ಮ ಕ್ರಿಸ್ತಪೂರ್ವ 6ನೇ ಶತಮಾನ, ನಿಮಗೆಲ್ಲ ಗೊತ್ತಿದೆ. ಇದು ವಿಶೇಷವಾಗಿ ಜೈನ ಧರ್ಮ ಹುಟ್ಟಿಕೊಂಡಿದ್ದೆ ಈ ವೈದಿಕ ಧರ್ಮವನ್ನ ವೈದಿಕ ಧರ್ಮದ ವಿರುದ್ಧ, ವೈದಿಕ ಧರ್ಮ ಮತ್ತು ಅವತ್ತಿನ ವೈದಿಕ ಸಂಪ್ರದಾಯಗಳನ್ನ ತಿರಸ್ಕರಿಸ್ಲಿಕ್ಕಾಗಿನೇ, ಟೀಕೆ ಮಾಡ್ಲಿಕ್ಕಾಗಿನೇ ಈ ಧರ್ಮ ಹುಟ್ಟಿಕೊಳ್ತು ಅಂತಂದು ಹೇಳ್ಬೋದು. ಇದು ಕೂಡ ಈ ಜೈನ ಧರ್ಮ ಈ ವೈದಿಕ ಧರ್ಮದಷ್ಟೇ ಪ್ರಾಚೀನವಾದಂತ ಧರ್ಮ ಆಗಿತ್ತು ಅಂತಂದೇಳಿ ಹೇಳ್ಬೋದು. ಇಲ್ಲಿ ವೈದಿಕ ಧರ್ಮ ಯಾವಾಗ ಹುಟ್ಟಿತ್ತು ಆ ಸಂದರ್ಭದಲ್ಲಿನೇ ಜೈನ ಧರ್ಮ ಇತ್ತು. ಇಲ್ಲಿ ಮಹಾವೀರ ಬರ್ಲಿಕ್ಕೆ ಮುಂಚೆ 23 ಜನ ತೀರ್ಥಂಕರರಿದ್ರು, ಆದ್ರೆ ಅವ್ರು ಯಾರೂ ಕೂಡ ಮಹಾವೀರನಷ್ಟು ರೆಬಲ್ ಆಗ್ಲಿಲ್ಲ. ಇಲ್ಲಿ ಮಹಾವೀರನ ಕಾಲಕ್ಕೆ ಅವರು ವೈದಿಕ ಧರ್ಮವನ್ನ ಪ್ರಶ್ನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂತೇಳಿ ಹೇಳ್ತಾರೆ. ಅಂದ್ರೆ ಇಲ್ಲಿ ವೈದಿಕ ಧರ್ಮ ಮತ್ತು ಜೈನ ಧರ್ಮ ಅಂದಿನ ಸಮಾಜದಲ್ಲಿ ಪ್ಯಾರಲಲ್ ಆಗಿದ್ವು, ಸಮಕಾಲೀನ ಆಗಿದ್ವು ಅಂತೇಳಿ ನಾವು ಹೇಳ್ಬೋದು. ಸಾಮಾನ್ಯ ಜನರು ಒಂದಿಷ್ಟು ಜನ ಅನುಸರಿಸ್ತಾ ಇದ್ರು. ಯಾವಾಗ ವೈದಿಕ ಧರ್ಮ ಉತ್ತುಂಗ ಸ್ಥಿತಿಯಲ್ಲಿ ತಲುಪಿತ್ತು ಆ ಸಂದರ್ಭದಲ್ಲಿ ಅದು ತುಂಬಾ ಕಠಿಣವಾಗಿತ್ತು. ಆವಾಗ ಈ 24ನೇ ತೀರ್ಥಂಕರ ಏನ್ ಮಾಡ್ಲಿಕ್ಕತ್ತಿಂದಂದ್ರ ಪ್ರಶ್ನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅಂತಂದೇಳಿ. ಹಾಗಾದ್ರೆ ಆ 24 ಮಂದಿ ತೀರ್ಥಂಕರ ಯಾರಂತ ನಿಮ್ಗೆ ಲೀಸ್ಟ್ ಸಿಗುತ್ತೆ. ನಾವಿಲ್ಲಿ ಈಗ ಮೊದಲ ತೀರ್ಥಂಕರ, ಕೊನೆಯ ತೀರ್ಥಂಕರ, ಕೊನೆಯ 2 ತೀರ್ಥಂಕರನ್ನ ನಾವು ನೋಡೋದಾದ್ರೆ ಇಲ್ಲಿ ಜೈನ ಪುರಾಣಗಳ ಪ್ರಕಾರ ಋಷಭನಾಥನನ್ನ, ಇವನ ಇನ್ನೊಂದು ಹೆಸರು ಪುರುದೇವ ಅಂತೇಳಿ ಕರೀತಾರೆ. ಈ ಋಷಭನಾಥನನ್ನ ಆರಂಭದ ತೀರ್ಥಂಕರ ಅಂತೇಳಿ ಕರೀತಾರೆ ಅಂತೇಳಿ, ಋಷಭನಾಥ. ಈ ಋಷಭನಾಥನ ಬಗ್ಗೆ ಋಗ್ವೇದ, ವಿಷ್ಣು ಪುರಾಣ, ಭಾಗವತ ಪುರಾಣದಲ್ಲಿ ಉಲ್ಲೇಖ ಇದೆ ಅಂತಂದೇಳಿ. ಇವನು ಜೈನ ಧರ್ಮದ ಮೊದಲ ಮೂಲ ಪುರುಷ ಅಥವಾ ಮೊದಲ ತೀರ್ಥಂಕರ. ಯಾರು? ಋಷಭನಾಥ. ಅವನ ಮತ್ತೊಂದು ಹೆಸರು ಏನಪ್ಪಾ ಅನ್ನಂದ್ರ ಪುರುದೇವ. ಇವನನ್ನ ಆದಿ ತೀರ್ಥಂಕರ ಅಂತ ಕೂಡ ಕರೀತಾರೆ. ಇವನು ಅಯೋಧ್ಯವನ್ನ ಆಳ್ತಾ ಇದ್ದ ಅಂತೇಳಿ ಹೇಳ್ಬೋದು. ಪ್ರಾಚೀನ ಕಾಲದಲ್ಲಿ ಅಯೋಧ್ಯವನ್ನ ಆಳ್ತಾ ಇದ್ದ ಅಂತಂದೇಳಿ. ಮತ್ತೆ ಇವನ ಬಗ್ಗೆ ಋಗ್ವೇದ, ವಿಷ್ಣು ಪುರಾಣ, ಭಾಗವತ ಪುರಾಣ ಇವುಗಳಲ್ಲಿ ಉಲ್ಲೇಖ ಇದೆ ಅಂತೇಳಿ ಹೇಳ್ಬೋದು.
ಇದ್ರ ಜೊತೆಗೆ ಇವನ ತಂದೆ ನಾಭಿರಾಜ, ತಾಯಿ ಪುರುದೇವಿ. ತಂದೆ ನಾಭಿರಾಜ, ತಾಯಿ ಪುರುದೇವಿ. ಮತ್ತೆ ಇವನು ಮೂಲತಃ ಕ್ಷತ್ರಿಯನಾಗಿದ್ದ. ನೋಡ್ರಿ, ಏನಾದ್ರೂ ಶೂದ್ರ ಅಥವಾ ವೈಶ್ಯರಾಗಿದ್ರೆ ಪ್ರಶ್ನಿಸ್ಲಿಕ್ಕೆ ಆಗ್ತಾ ಇರ್ಲಿಲ್ವೇನೋ, ಇಲ್ಲಿ ರಾಜನಾಗಿದ್ದವನ ಯಾರಾಗಿದ್ನಪ್ಪ ಅಂದ್ರೆ ಕ್ಷತ್ರಿಯನಾಗಿದ್ದ. ಮತ್ತೆ ಇವನು ಸಕಲ ವಿದ್ಯೆಗಳನ್ನು ಪಡೆದುಕೊಳ್ತಾನೆ. ನಂತರ ಇವನು ಕೃತಯುಗದಲ್ಲಿ ಅಯೋಧ್ಯವನ್ನು ಕೂಡ ಆಳ್ತಾ ಇರ್ತಾನೆ ಅಂತಂದೇಳಿ. ಮತ್ತೆ ಅವನು ಜೀವನದಲ್ಲಿ ಕೊನೆಗೆ ವೈರಾಗ್ಯವನ್ನು ಹೊಂದಿ ತನ್ನ ರಾಣಿಯರಾದಂತ ಯಶಸ್ವತಿಯ ಮಗ ಭರತ ಮತ್ತು ಸುನಂದೆಯ ಮಗ ಬಾಹುಬಲಿ. ನೋಡ್ರಿ, ಇಲ್ಲಿ ನಾವು ಈಗ ಜೈನ ಪುರಾಣ ಮತ್ತು ನಾವು ಇನ್ನೊಂದು ಪುರಾಣಗಳ ಬಗ್ಗೆ ಕೇಳ್ತೀವಿ. ಭರತ ಮತ್ತು ಬಾಹುಬಲಿಯ ನಡುವೆ ಸಾಕಷ್ಟು ಯುದ್ಧಗಳಾಯ್ತು. ಇಲ್ಲಿ ಭರತ ಮತ್ತು ಬಾಹುಬಲಿ ಏನಿದ್ದಾರಲ್ಲ, ಆಸ್ತಿಗಾಗಿ ಬಡದಾಡ್ತಾ ಇರ್ತಾರೆ. ಇವರು ಮೂಲ ಯಾರ ಆಸ್ತಿಗಾಗಿ ಬಡದಾಡ್ತಾ ಇರ್ತಾರೆ ಅಂದ್ರೆ ಇದೇ ಋಷಭನಾಥನ ಆಸ್ತಿಗಾಗಿ. ಮಕ್ಳು ಇವರಿಬ್ರು ಅಂದ್ರೆ ಇಬ್ಬರು ರಾಣಿಯರು, ಒಬ್ಬಕಿ ಯಶಸ್ವತಿ ಮತ್ತೊಬ್ಬಕಿ ಸುನಂದೆ. ಇಲ್ಲಿ ಯಶಸ್ವತಿಯ ಮಗ ಭರತ, ಸುನಂದೆಯ ಮಗ ಬಾಹುಬಲಿ. ಇವರಿಬ್ಬರಿಗೆ ಆಸ್ತಿಯನ್ನು ಹಂಚಿ ಅವನೇನ್ ಮಾಡ್ತಾನೆ, ಕೊನೆಗೆ ತನ್ನ ವೈರಾಗ್ಯವನ್ನು ತಾಳೆ ಅಂದ್ರೆ ಅವನಿಗೆ ಜಿಗುಪ್ಸೆ ಅನ್ನಕ್ಕಿಂತನೂ ಸನ್ಯಾಸತ್ವದ ಕಡೆಗೆ ಮನಸ್ಸು ಎಳಿತಾ ಇರ್ತೈತಿ. ಹಾಗಾಗಿ ವೈರಾಗ್ಯವನ್ನು ತಾಳಿ ಅವನೇನ್ ಮಾಡ್ತಾನೆ, ಈ ದೇಹವನ್ನು ದಂಡಿಸುತ್ತಾ ಅನ್ವೇಷಣೆಯಲ್ಲಿ ಅವನು ಸನ್ಯಾಸತ್ವದಲ್ಲಿ ತೊಡಗಿಕೊಳ್ತಾನೆ ಅಂತಂದೇಳಿ ಹೇಳ್ಬೋದು. ಕೊನೆಗೆ 6 ತಿಂಗಳ ಕಠಿಣ ತಪಸ್ಸಿನಿಂದ ಅವನೇನ್ ಮಾಡ್ತಾನೆ, ಜ್ಞಾನವನ್ನು ಪಡೆದುಕೊಂಡು ಆದಿನಾಥ ಎಂಬ ಹೆಸರಿನಿಂದ ಪ್ರಸಿದ್ಧನಾಗ್ತಾನೆ ಅಂತೇಳಿ ಹೇಳ್ಬೋದು. ಮತ್ತೆ ಈತ ನಿರ್ವಾಣವನ್ನು ಹೊಂದಿದ ಅಂದ್ರೆ ಸಲ್ಲೇಖನ ವ್ರತವನ್ನು ಕೈಗೊಂಡು ನಿರ್ವಾಣವನ್ನು ಹೊಂತಾನೆ ಅಂತಂದು. ಈ ಜೈನ ಧರ್ಮದಲ್ಲಿ ಸಲ್ಲೇಖನ ವ್ರತಕ್ಕೆ ಬಹಳಷ್ಟು ಪ್ರಾಶಸ್ತ್ಯ ಇದೆ. ಸಲ್ಲೇಖನ ವ್ರತ ಅಂದ್ರೆ ಜೀವಂತ ದೇಹವನ್ನ ಕರಗಿಸುವಂತ ಬರೋದು. ಅಂದ್ರೆ ಯಾವುದೇ ಆಹಾರ ಪದಾರ್ಥಗಳನ್ನು ಮುಟ್ಟದೆ ಹಾಗೆ ಸಮಾಧಿಯನ್ನು ಹೊಂದ್ಲಿಕ್ಕೆ ಇಲ್ಲಿ ಸಲ್ಲೇಖನ ವ್ರತ ಅಂತೇಳಿ ಕರೀತಾರೆ ಅಂತ. ನಿರ್ವಾಣ ಅಂದ್ರೆ ಮರಣವನ್ನು ಹೊಂದುವುದು ಅಂತೇಳಿ ಅರ್ಥ ಅಂತ. ಈ ರೀತಿಯಾಗಿ ಆ ಋಷಭನಾಥ ಏನಾದ್ನಪ್ಪ ಅನ್ನಂದ್ರ ಮೇಡಮ್ ಮ್ಯೂಟ್ ಮಾಡ್ಕೊಳ್ಳಿ ಮಂಜುಳಾ. ದೊಡ್ಡಮ್ಮ ಅವ್ವ ಮಾಡಿದ್ಲ ನೋಡು. ಮಂಜುಳಾ ಮೇಡಮ್ ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ನಾವಿಲ್ಲಿ ಆದಿನಾಥನ ಬಗ್ಗೆ ಮ್ಯೂಟ್ ಇದೆ ಮೇಡಮ್. ಮ್ಯೂಟ್ ಇದೆನಾ? ಆದಿನಾಥನ ಬಗ್ಗೆ ನಾವಿವತ್ತು ತಿಳ್ಕೊಂಡ್ವಿ ಅಂತಂದೇಳಿ. ಇಲ್ಲಿ ಇವನು ಅಂದ್ರೆ ಆದಿನಾಥ ಅನ್ನಂದ್ರ ಜೈನ ಧರ್ಮದ ಮೊದಲ ತೀರ್ಥಂಕರ. ಆದಿ ಅನ್ನಂದ್ರ ಮೊದಲ ಅಂತಂದು. ಹಾಗಾಗಿ ಇಲ್ಲಿ ನಾವು 23ನೇ ತೀರ್ಥಂಕರ ಯಾರು ಅಂತ ನೋಡೋದಾದ್ರೆ ಪಾರ್ಶ್ವನಾಥ. ಇಲ್ಲಿ ಋಷಭನಾಥ ಅಥವಾ ಪುರುದೇವ, ಆದಿನಾಥ ಈ 3 ಹೆಸರುಗಳು ಒಬ್ಬೊಂದೇ, ಅದು ಋಷಭನಾಥಂದು ಅಂತೇಳಿ. ಈ ಋಷಭನಾಥನ ಬಗ್ಗೆ ನಮಗೆ ಋಗ್ವೇದ, ವಿಷ್ಣು ಪುರಾಣ ಮತ್ತು ಭಾಗವತ ಪುರಾಣದಲ್ಲಿ ಉಲ್ಲೇಖ ಇದೆ. ಇವನ ತಂದೆ ನಾಭಿರಾಜ, ತಾಯಿ ಪುರುದೇವಿ. ಇವನು ಅಯೋಧ್ಯವನ್ನು ಆಳ್ತಾ ಇದ್ದ ಯಾವ ಯುಗದಲ್ಲಿ ಅಂದ್ರೆ ಕೃತಯುಗದಲ್ಲಿ. ಮತ್ತೆ ಇವನ ಇಬ್ಬರು ಹೆಂಡತಿಯರು ಯಶಸ್ವತಿ ಮತ್ತು ಸುನಂದೆ. ಅವರಿಬ್ಬರ ಮಕ್ಕಳು ಭರತ ಮತ್ತು ಬಾಹುಬಲಿ ಅಂತೇಳಿ. ಅವರಿಗೆ ತನ್ನ ಇಡೀ ಸಾಮ್ರಾಜ್ಯವನ್ನು ಹಂಚಿ ಅವನು ಕೊನೆಯ ಕಾಲದಲ್ಲಿ ಏನ್ ಮಾಡ್ತಾನೆ, ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿ ಸಲ್ಲೇಖನ ವ್ರತದ ಮೂಲಕ ಕೈಲಾಸಗಿರಿಯಲ್ಲಿ ನಿರ್ವಾಣ ಹೊಂದಿದ ಅಂತೇಳಿ ಹೇಳ್ಬೋದು. ಮತ್ತೆ ಇವನ್ ಏನ್ ಹೇಳಿದ್ನಪ್ಪ ಅನ್ನಂದ್ರ, ಇವನ ತತ್ವ ಏನಾಗಿತ್ತು ಅನ್ನಂದ್ರ, ಅಥವಾ ಇವನ ಸಿದ್ಧಾಂತ ಇವನ್ ಏನ್ ಪ್ರತಿಪಾದನೆ ಮಾಡಿದ್ನಂದ್ರ ಸತ್ಯ, ಅಹಿಂಸೆ ಮತ್ತು ನಿವೃತ್ತಿ ಜೊತೆಗೆ ಬ್ರಹ್ಮಚರ್ಯ 4 ತತ್ವಗಳನ್ನು ಇವನು ಹೇಳ್ತಾನೆ ಅಂತೇಳಿ. 1 ಸತ್ಯವನ್ನೇ ನುಡಿಬೇಕು ಅಂತ. 2 ಅಹಿಂಸೆ ಅಂದ್ರೆ ಯಾವುದೇ ಜೀವಿಗಳಿಗೆ ಹಿಂಸೆಯನ್ನ ಮಾಡಬಾರ್ದು ಅಂತಕ್ಕಂಥದ್ದು.
ಮೂರು ನಿವೃತ್ತಿ. ಅಂದ್ರೆ ಈ ನಮ್ಮ ಆಸೆ ಆಕಾಂಕ್ಷೆಗಳೇನಿದ್ದಾವಲ್ಲ ಅವುಗಳಿಗೆ ನಾವು ನಿವೃತ್ತಿಯನ್ನ ಕೊಡಬೇಕು. ಪ್ರಾಪಂಚಿಕ ಸುಖ ಭೋಗಗಳಿಂದ ದೂರ ಇರ್ಬೇಕಪ್ಪ ಅಂತಂದ್ರೆ ನಾವು ನಿವೃತ್ತಿಯನ್ನ ಪಡೆದುಕೊಳ್ಬೇಕು. ನಿವೃತ್ತಿ ಏನಂದ್ರೆ ಕೆಲಸದಿಂದ ಆಗಿರ್ಬೋದು, ಆಸೆಯಿಂದ ಆಗಿರ್ಬೋದು. ಅಂದ್ರೆ ಒಂದು ಹಂತ ಅಂತ ಇರುತ್ತೆ, ಆ ಹಂತದ ನಂತರ ನಾವು ಅದನ್ನ ಕೈಗೊಳ್ಬೇಕು ಅಂತಕ್ಕಂಥದ್ದು. ನಾಲ್ಕನೇದಾಗಿ ಬ್ರಹ್ಮಚರ್ಯ. ಈ ಬ್ರಹ್ಮಚರ್ಯ ಏನ್ ಹೇಳ್ತಪ್ಪ ಅಂತಂದ್ರ ಪರಿಶುದ್ಧನಾಗುವುದು, ಎಲ್ಲಾ ಇಂದ್ರಿಯಗಳನ್ನ ನಿಗ್ರಹ ಮಾಡಿಕೊಳ್ತಕ್ಕಂಥದ್ದು ಅಂತೇಳಿ ಇವನು ಈ 4 ತತ್ವಗಳನ್ನ ಬೋಧಿಸ್ತಾನೆ ಅಂತೇಳಿ. ಈ 4 ತತ್ವಗಳನ್ನ ಜೈನ ಧರ್ಮದ ಮೂಲ ತತ್ವಗಳು ಅಂತೇಳಿ ಕರೀತಾರೆ ಅಂತೇಳಿ. ಯಾವ್ಯಾವನ್ನೆಂದ್ರ ಸತ್ಯ, ಅಹಿಂಸೆ, ಬ್ರಹ್ಮಚರ್ಯ ಮತ್ತು ನಿವೃತ್ತಿ. ಈ 4 ತತ್ವಗಳನ್ನ ಜೈನ ಧರ್ಮದ ಮೂಲ ತತ್ವಗಳು ಅಂತೇಳಿ ಕರೀತಾರೆ. ಈಗಾದ್ರೆ ಇವನ್ನ ಬೋಧನೆ ಮಾಡಿದವನು ಯಾರಪ್ಪ ಅನ್ನಂದ್ರ ಋಷಭನಾಥ. ಓಕೆ, ಈಗ 23ನೇ ತೀರ್ಥಂಕನಾಗಿರ್ತಕ್ಕಂಥವ್ನು ಯಾರಪ್ಪ ಅಂದ್ರೆ ಪಾರ್ಶ್ವನಾಥ. ಪಾರ್ಶ್ವನಾಥ ಇಲ್ಲಿ ಪ್ರೊಫೆಸರ್ ಜಾಕೋಬಿ ಅವ್ರು ಏನ್ ಹೇಳ್ತಾರಪ್ಪ ಅನ್ನಂದ್ರ ನಿಜವಾದ ಜೈನ ಧರ್ಮದ ಸ್ಥಾಪಕ ಯಾರಪ್ಪ ಅನ್ನಂದ್ರ ಪಾರ್ಶ್ವನಾಥ ಅಂತೇಳಿ ಹೇಳ್ತಾರೆ. ಯಾಕಂದ್ರ ಇವನು 23 ಮಹಾವೀರನಿಗಿಂತ ಮುಂಚೆ 250 ವರ್ಷಗಳ ಹಿಂದೆ ಜೀವನ ಮಾಡಿದ್ದ ಮತ್ತು ಇದ್ದ. ಇವನ ಜೈನ ಧರ್ಮವನ್ನ ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋದ, ಜೈನ ತತ್ವಗಳನ್ನ ಪ್ರಚಾರ ಮಾಡಿದ. ಹಾಗಾಗಿ ನಿಜವಾದ ಸ್ಥಾಪಕ ಯಾರಂದ್ರ ಪಾರ್ಶ್ವನಾಥ ಅಂತೇಳಿ. ಮತ್ತೆ ಇಲ್ಲಿ ಕಲ್ಪಸೂತ್ರದ ಪ್ರಕಾರ, ಭದ್ರಬಾಹು ಬರೆದಂತ ಕಲ್ಪಸೂತ್ರದ ಪ್ರಕಾರ ಇವನು ಬನಾರಸ್ಸಿನ ರಾಜನಾಗಿದ್ದ. ಬನಾರಸ್ಸಿನ ರಾಜನಾಗಿರ್ತಕ್ಕಂಥ ಅಶ್ವಸೇನನ ಮಗ ಆಗಿದ್ದ. ಯಾರು? ಪಾರ್ಶ್ವನಾಥ. ಇಲ್ಲಿ ಪಾರ್ಶ್ವನಾಥನ ತಂದೆ ಅಶ್ವಸೇನ, ತಾಯಿ ಪ್ರಭಾವತಿ. ತಾಯಿ ಪ್ರಭಾವತಿ. ಇವನು ಕೂಡ ಕ್ಷತ್ರಿಯನಾಗಿದ್ದ. ಇವನು ಕೂಡ ಏನಾಗಿದ್ದ? ಕ್ಷತ್ರಿಯನಾಗಿದ್ದ. ಇವನು ಕೂಡ ಏನಪ್ಪ ಅನ್ನಂದ್ರ ತನ್ನ 30ನೇ ವಯಸ್ಸಿನಲ್ಲಿ ಸಂಸಾರಿಕ ಜೀವನವನ್ನು ತೊರೆದು ಏನ್ ಮಾಡ್ತಾನೆ ಅಂದ್ರೆ ಸನ್ಯಾಸತ್ವವನ್ನ ಸ್ವೀಕಾರ ಮಾಡ್ತಾನೆ ಅಂತೇಳಿ ಹೇಳ್ಬೋದು. ಸನ್ಯಾಸತ್ವವನ್ನ ಸ್ವೀಕಾರ ಮಾಡ್ತಾನೆ ಅಂತೇಳಿ. ಮತ್ತೆ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿದ್ಮೇಲೆ 84 ದಿನಗಳ ಕಠಿಣ ತಪಸ್ಸನ್ನ ಮಾಡಿ ನಂತರ ಏನಾಗ್ತಾನೆ, ಅವನು ಸನ್ಯಾಸಿಯಾಗಿ, ಜೈನ ಸನ್ಯಾಸಿಯಾಗಿ ಪರಿವರ್ತನೆ ಹೊಂದಿ ತನ್ನ ಜೀವನ ಪೂರ್ತಿ ಅವನು ಜೈನ ಪ್ರಚಾರದಲ್ಲಿ ಅಥವಾ ಜೈನ ಧರ್ಮದ ಪ್ರಚಾರದಲ್ಲಿ ತೊಡಗುತ್ತಾನೆ ಅಂತೇಳಿ ಹೇಳ್ಬೋದು. ಮತ್ತೆ ಈ ಪಾರ್ಶ್ವನಾಥ ಏನಪ್ಪಾ ಅನ್ನಂದ್ರ ಬೆಟ್ಟ ಮತ್ತು ಗುಹೆಗಳಲ್ಲಿ ಜೀವನವನ್ನು ಮಾಡ್ತಾ ಇದ್ದ ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ಇವನ್ ಏನ್ ಹೇಳ್ತಾನಪ್ಪ ಅನ್ನಂದ್ರ ಅಹಿಂಸೆ, ಸತ್ಯ ಆಲ್ರೆಡಿ ಇದ್ದಾವೆ. ಅದ್ರ ಜೊತೆಗೆ ಆಸ್ತೇಯ ಮತ್ತು ಅಪರಿಗ್ರಹದ ಬಗ್ಗೆ ಬೋಧನೆಯನ್ನು ಮಾಡ್ತಾನೆ ಅಂತೇಳಿ. ಆಸ್ತೇಯ ಅನ್ನಂದ್ರೆ ಕಳ್ಳತನ ಮಾಡದಿರುವುದು. ಅಪರಿಗ್ರಹ ಅನ್ನಂದ್ರ ಸಂಪತ್ತಿನ ಮೋಹವನ್ನ ತ್ಯಜಿಸ್ತಕ್ಕಂಥದ್ದು, ನಿಗ್ರಹಿಸಿಕೊಳ್ತಕ್ಕಂಥದ್ದು ಎಂಬ ಏನು ತತ್ವಗಳನ್ನ ಇವನು ಹೇಳ್ದ. ಅಂದ್ರೆ ಇವನು ಹೇಳಿದಂತ 2 ಹೊಸ ತತ್ವಗಳು ಯಾವಪ್ಪ ಅನ್ನಂದ್ರ ಆಸ್ತೇಯ ಮತ್ತು ಅಪರಿಗ್ರಹ. ಆಸ್ತೇಯ ಮತ್ತು ಅಪರಿಗ್ರಹ ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ಇವನು ಪ್ರಾಣಿ ಬಲಿ, ಯಜ್ಞ ಯಾಗಾದಿಗಳನ್ನ ಟೀಕಿಸ್ತಕ್ಕಂಥದ್ದು, ದುಬಾರಿ ಆಗಿರ್ತಕ್ಕಂಥ ತುಪ್ಪವನ್ನ ಹವಿಸ್ಸು ಕೊಡ್ತಕ್ಕಂಥದ್ದು, ಇವುಗಳನ್ನೆಲ್ಲವನ್ನು ಖಂಡಿಸ್ತಾನೆ. ಮತ್ತೆ ಈ ಕಲ್ಪನಾತೀತ ದೇವರು, ಇಂದ್ರ, ಕಣ್ಣಿಗೆ ಕಾಣದಂತ ದೇವರುಗಳನ್ನ ಮತ್ತೆ ಈ ಮೂರ್ತಿ ಕಲ್ಪನೆಯನ್ನ ಇವನು ಟೀಕೆ ಮಾಡ್ತಾನೆ ಅಂತ ಹೇಳ್ಬೋದು. ಹಾಗಾಗಿ ಇವನಿಗೆ ಇವನ ಒಂದು ಸಿದ್ಧಾಂತ ಕಠಿಣವಾಗಿತ್ತು, ಆದರೆ ಜನರಿಗೆ ತಿಳಿಯುವ ರೀತಿಯಲ್ಲಿ ಇತ್ತು. ಹಾಗಾಗಿ ಪಾರ್ಶ್ವನಾಥನನ್ನು ಏನಪ್ಪಾ ಅನ್ನಂದ್ರ ಜೈನ ಧರ್ಮದ ನಿಜವಾದ ಸ್ಥಾಪಕ ಅಂತೇಳಿ ಕರೆದಿದ್ದಾರೆ ಅಂತೇಳಿ. ಇಲ್ಲಿ ಆರಂಭದ ತೀರ್ಥಂಕರ ಯಾರು? ಋಷಭನಾಥ. 23ನೇ ತೀರ್ಥಂಕರ ಯಾರು? ಪಾರ್ಶ್ವನಾಥ ಅಂತೇಳಿ. ಪಾರ್ಶ್ವನಾಥ ನಿಜವಾದ ಜೈನ ಧರ್ಮದ ಸ್ಥಾಪಕ ಅಂತೇಳಿ ಜಾಕೋಬಿ ಅವರು ಹೇಳಿದ್ದಾರೆ ಅಂತೇಳಿ. ಅಂದ್ರೆ ಮಹಾವೀರ ಹುಟ್ಟುವುದಕ್ಕಿಂತ 250 ವರ್ಷಗಳ ಕಾಲ ಮೊದಲು ಇವನು ಇದ್ದ ಅಂತೇಳಿ ಹೇಳ್ತಾರೆ. ಅದ್ರ ಜೊತೆಗೆ ಈಗ 24ನೇ ತೀರ್ಥಂಕರ ಯಾರಪ್ಪ ಅನ್ನಂದ್ರ ಮಹಾವೀರ. ನಿಮ್ಗೆಲ್ಲರಿಗೂ ಗೊತ್ತು, ಕ್ರಿಸ್ತಪೂರ್ವ 599 ಕ್ರಿಸ್ತಪೂರ್ವ 527. ಅಂದ್ರೆ ಇವನು ಹೆಚ್ಚು ಕಡಿಮೆ 600 ಅಂದ್ರೆ 62-63 ವರ್ಷದವರೆಗೆ ಇವನು ಬದುಕಿರ್ತಾನೆ ಅಂತಂದೇಳಿ.
ಕ್ರಿಸ್ತಪೂರ್ವ 599ರಿಂದ 527 ಕಾಲಾವಧಿಯಲ್ಲಿ ಬದುಕಿದ್ದಂತ ಮಹಾವೀರ 24ನೇ ತೀರ್ಥಂಕರ. ಇವನನ್ನ ನಿಜವಾದ ಸ್ಥಾಪಕ ಅಂತಂದೇಳಿ ಸರ್ವೇ ಸಾಮಾನ್ಯವಾಗಿ ಎಲ್ಲ ಜೈನ ಪುರಾಣಗಳು ಮತ್ತೆ ಎಲ್ಲಾ ಗ್ರಂಥಗಳು ಒಪ್ಪಿಕೊಂಡಿದ್ದಾವೆ ಅಂತಂದೇಳಿ ಹೇಳ್ಬೋದು. ಅಂದ್ರೆ ಇಲ್ಲಿ ಪಾರ್ಶ್ವನಾಥ ಆಲ್ರೆಡಿ ಪ್ರಸಿದ್ಧನಾಗಿದ್ದ, ಸಮಾಜದಲ್ಲಿ ಜೈನ ಧರ್ಮದ ಬಗ್ಗೆ ಕಲ್ಪನೆ ಬಂದಿತ್ತು, ಅಧಿಕೃತವಾಗಿ ಜೈನ ಧರ್ಮವನ್ನು ಸ್ಥಾಪಿಸಿದವನು ಯಾರಪ್ಪ ಅಂದ್ರ ಮಹಾವೀರ. ಮಹಾವೀರ 24ನೇ ತೀರ್ಥಂಕರ. ತಂದೆ ಸಿದ್ಧಾರ್ಥ, ತಾಯಿ ತ್ರಿಶಲಾದೇವಿ. ಇಲ್ಲಿ ತಂದೆ ಇವನು ಕೂಡ ಕ್ಷತ್ರಿಯನಾಗಿದ್ದ. ಇವರ ತಂದೆ ವೈಶಾಲಿಯನ್ನ ಆಳ್ತಾ ಇದ್ದ. ವೈಶಾಲಿ ಇವತ್ತಿನ ಬಿಹಾರದಲ್ಲಿ ಬರ್ತೈತಿ. ವೈಶಾಲಿಯನ್ನ ಆಳ್ತಾ ಇದ್ದ ಅಂತೇಳಿ ಹೇಳ್ಬೋದು. ವೈಶಾಲಿಯನ್ನ ಆಳ್ತಾ ಇದ್ದ. ತಾಯಿ ತ್ರಿಶಲಾದೇವಿ. ಮತ್ತೆ ಇವನು ಎಲ್ಲಿ ಜನಿಸ್ತಾನಪ್ಪ ಅಂದ್ರ ಕುಂಡಲ ಗ್ರಾಮದಲ್ಲಿ ಜನಿಸ್ತಾನೆ ಅಂತೇಳಿ. ಕುಂಡಲ ಗ್ರಾಮ ಕ್ರಿಸ್ತಪೂರ್ವ 599 ವೈಶಾಲಿ ಬಳಿ ಇರ್ತಕ್ಕಂಥ ಕುಂಡಲ ಗ್ರಾಮ. ಮತ್ತೆ ಇವನು ತಂದೆ ರಾಜನಾಗಿರ್ತಾನೆ, ತಾಯಿ ಕೂಡ ಇಲ್ಲಿ ಲಿಚ್ಚವಿ ರಾಜಮನೆತನದ ಚೇತಕನ ತಂಗಿಯಾಗಿರ್ತಾಳೆ. ಹಾಗಾಗಿ ತಾಯಿ ಕೂಡ ರಾಜಮನೆತನದವಳಾಗಿರ್ತಾಳೆ, ತಂದೆ ಸಿದ್ಧಾರ್ಥನು ಕೂಡ ರಾಜಮನೆತನದವನಾಗಿರ್ತಾನೆ, ಸ್ವತಃ ರಾಜನಾಗಿರ್ತಾನೆ. ಹಾಗಾಗಿ ಇವನಲ್ಲಿ ಎಲ್ಲಾ ಕ್ಷಾತ್ರಿಕ ಗುಣಗಳು ಸಹಜವಾಗಿ ಬಂದಿರ್ತವೆ. ಮತ್ತೆ ಇವನೊಬ್ಬ ಪ್ರಸಿದ್ಧ ಏನಾಗಿದ್ನಪ್ಪ ಅಂದ್ರ ಹೋರಾಟಗಾರನು ಕೂಡ ಆಗಿದ್ದ ಅಂತ ಹೇಳ್ಬೋದು. ಮತ್ತೆ ಇವನಿಗೆ 18ನೇ ವಯಸ್ಸಿಗೆ ಮದುವೆ ಮಾಡ್ತಾರೆ. ಅವಳ ಹೆಂಡತಿ ಹೆಸರು ಯಶೋಧರೆ. ಮತ್ತೆ ಅವರಿಗೆ ಒಂದು ಹೆಣ್ಣು ಮಗು ಇರ್ತೈತಿ. ಆ ಮಗುವಿನ ಹೆಸರು ಅನೋಜ ಅಥವಾ ಪ್ರಿಯದರ್ಶಿನಿ ಅಂತೇಳಿ ಕರಿತಾ ಇದ್ರು ಅಂತೇಳಿ. ಮುಂದೆ ಇವಳನ್ನ ಜಮಾಲಿ ಎಂಬ ತನ್ನ ಶಿಷ್ಯನಿಗೆ ಕೊಟ್ಟು ಮದುವೆಯನ್ನು ಕೂಡ ಮಾಡ್ತಾರೆ. ಹಾಗಾಗಿ ಇವನ್ ಏನ್ ಮಾಡ್ತಾನಪ್ಪ ಅಂದ್ರ ತನ್ನ 30ನೇ ವಯಸ್ಸಿಗೆನೆ ತಂದೆ ತಾಯಿಯನ್ನು ಕಳ್ಕೊಳ್ತಾನೆ. ಮತ್ತು ಜೀವನದಲ್ಲಿ ಒಂದ್ ರೀತಿ ನಿರ್ಲಿಪ್ತತೆ, ಒಂದ್ ರೀತಿ ಏನೋ ಒಂಥರ ದುಃಖ ಇವನನ್ನ ಕಾಡ್ಲಿಕ್ಕೆ ಪ್ರಾರಂಭವಾಯಿತು ಅಂತಂದೇಳಿ ಹೇಳ್ಬೋದು. ಇವನ್ ಏನ್ ಮಾಡ್ತಾನೆ, ಒಂದ್ ರೀತಿಯಿಂದ ಎಲ್ಲಾ ಸರ್ವ ಸಂಘ ಪರಿತ್ಯಾಗಿ ಅಂತ ಏನ್ ನಾವು ಕರಿತೀವಲ್ವಾ, ಹಾಗಾಗಿ ಎಲ್ಲವನ್ನು ಬಿಟ್ಟು ಏನ್ ಮಾಡಿದ್ನಪ್ಪ ಅನ್ನಂದ್ರ 30ನೇ ವಯಸ್ಸಿಗೆ ತನ್ನ ಸಾಮ್ರಾಜ್ಯವನ್ನ ತ್ಯಜಿಸಿ, ತನ್ನ ಸಾಂಸಾರಿಕವನ್ನ ಜೀವನವನ್ನ ತ್ಯಜಿಸಿ ಏನ್ ಮಾಡ್ತಾನೆ, ಪರಿವ್ರಾಜಕನಾಗಿ ಅರಮನೆಯನ್ನ ಬಿಟ್ಟು ಹೊರ ಪ್ರಪಂಚಕ್ಕೆ ಬರ್ತಾನೆ ಅಂತ ಹೇಳ್ಬೋದು. ಯಾರು? ಮಹಾವೀರ. ಇವನ್ ಏನ್ ಮಾಡ್ತಾನೆ, ಕಲ್ಪಸೂತ್ರದ ಪ್ರಕಾರ, ಕಲ್ಪಸೂತ್ರವನ್ನು ಬರೆದವರು ಯಾರಪ್ಪ ಅಂದ್ರೆ ಭದ್ರಪಾವು. ಇವರ ಒಂದು ಪ್ರಕಾರ 12 ವರ್ಷಗಳ ಕಾಲ ಕಠಿಣ ಸತ್ಯಾನ್ವೇಷಣೆಯಲ್ಲಿ ತೊಡಗ್ತಾನೆ ಅಂತ ಹೇಳ್ಬೋದು. ಸತ್ಯಾನ್ವೇಷಣೆ ಅಂದ್ರೆ ಅಲೆಯುವುದು, ಪ್ರಕೃತಿ, ಕಾಡು, ಮೇಡು, ಬೆಟ್ಟ, ನದಿ, ಜಲ, ಸಮುದ್ರ, ಎಲ್ಲಿ ಅಂದ್ರೆ ನಿಂತಲ್ಲಿ ನಿಲ್ಲದೆ ಈ ಪ್ರಪಂಚದ ಸತ್ಯವನ್ನು ಅರಿಲಿಕ್ಕಾಗಿ, ಈ ಪ್ರಾಪಂಚಿಕ ಸತ್ಯವನ್ನು ಮತ್ತು ಜೀವನದ ರಹಸ್ಯವನ್ನು ತಿಳಿಲಿಕ್ಕಾಗಿ ಇವನೇನ್ ಮಾಡ್ತಾನೆ, ಸತ್ಯಾನ್ವೇಷಣೆಯಲ್ಲಿ ತೊಡಗ್ತಾನೆ ಅಂತ ಹೇಳ್ಬೋದು. ಆಮೇಲೆ ಇವನೇನ್ ಮಾಡ್ತಾನಪ್ಪ ಅನ್ನಂದ್ರ ಮತ್ತೆ 6 ವರ್ಷಗಳ ಕಾಲ ಅಂದ್ರೆ ಈ 12 ವರ್ಷಗಳ ಕಾಲ ಸತ್ಯಾನ್ವೇಷಣೆಯಲ್ಲಿ, ಜೊತೆಗೆ 2 ವರ್ಷ ಈ ಪಾರ್ಶ್ವನಾಥ ಏನು ಸ್ಥಾಪನೆ ಮಾಡಿದ್ನಲ್ಲ ಆ ಸಂಸ್ಥೆಯ ಇದರಲ್ಲಿ ಸದಸ್ಯನಾಗಿ ಅದನ್ನು ಕೂಡ ಪ್ರಚಾರ ಮಾಡ್ತಾನೆ. ಹೀಗೆ ತನ್ನ ಕಠಿಣ ತಪಸ್ಸು ಮತ್ತು ಈ ಯಾತ್ರೆಯನ್ನು ಮುಗಿಸಿ ಕೊನೆಗೆ ಏನ್ ಮಾಡ್ತಾನಪ್ಪ ಅನ್ನಂದ್ರ ಎಲ್ಲ ಸಾಕಾಗಿ ಜೀವನದಲ್ಲಿ ಒಂದ್ ರೀತಿಯಿಂದ ಎಲ್ಲಾ ನಶ್ವರ ಅಂತ ತಿಳಿದುಕೊಂಡು ತನ್ನ ಬಟ್ಟೆಯನ್ನು ಕಳಚಿ ಏನ್ ಮಾಡ್ತಾನೆ, ಆಹಾರ ಅನ್ನವನ್ನು ಬಿಟ್ಟು ಏನ್ ಮಾಡ್ತಾನೆ ಅಂದ್ರ ತಪಸ್ಸಿಗೆ ಕೂಡ್ತಾನೆ ಅಂತಂದು ಹೇಳ್ಬೋದು. ಹೀಗಾಗಿ ಇವನು ತನ್ನ ಅಂದ್ರೆ ಆ ತಪಸ್ಸಿಗೆ ಕೂಡುವ ಸಂದರ್ಭದಲ್ಲಿ ಇವನ ವಯಸ್ಸು ಏನಾಗಿತ್ತಪ್ಪ ಅಂದ್ರೆ 42ನೇ ವಯಸ್ಸಾಗಿತ್ತು ಅಂತ. ಅಂದ್ರೆ ಇಲ್ಲಿ 30ನೇ ವರ್ಷಕ್ಕೆ ಅವನೆಲ್ಲವನ್ನು ತ್ಯಜಿಸಿದ್ದ, 42ನೇ ವಯಸ್ಸಿಗೆ ಅವನು ತಪಸ್ಸನ್ನ ಕೂಡ್ತಾನೆ ಅಂತಂದೇಳಿ ಹೇಳ್ಬೋದು. ಕಠಿಣ ತಪಸ್ಸನ್ನು ಮಾಡಿ ಅವನ್ ಏನ್ ಮಾಡ್ತಾನೆ, ಮಹಾಜ್ಞಾನಿ ಆಗ್ತಾನೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಎಲ್ಲಿ ಮಹಾಜ್ಞಾನಿ ಆದ್ನಪ್ಪ, ಎಲ್ಲಿ ತಪಸ್ ಕುಂತ ಅಂದ್ರ ರುಜುಪಾಲಕ ನದಿಯ ಜೃಂಬಿಕಾ ಗಾಮ ಅಂತೇಳಿ ಕರೀತಾರೆ. ಅಂದ್ರೆ ಯಾವ ನದಿ ಅಂತಂದ್ರೆ ರುಜುಪಾಲಕ ನದಿ. ರುಜುಪಾಲಕ ನದಿ ಗ್ರಾಮದ ಹೆಸರು ಜೃಂಬಿಕಾ ಗ್ರಾಮ ಅಂತೇಳಿ ಕರೀತಾರೆ. ಈ ಗ್ರಾಮದ ಈ ರುಜುಪಾಲಕ ನದಿ ದಡದ ಸಾಲ್ ಮರದ ಕೆಳಗಡೆ ಇವನು
ಜ್ಞಾನವನ್ನು ಪಡೆದುಕೊಳ್ತಾನೆ. ಇಲ್ಲಿ ಜೈನ ಧರ್ಮದ ಪ್ರಕಾರ ಸನ್ಯಾಸಿ ಅಥವಾ ಈ ಜ್ಞಾನವನ್ನು ಪಡೆದುಕೊಂಡವರಿಗೆ ಏನಂತ ಕರಿತಾ ಇದ್ರು ಅನ್ನಂದ್ರೆ ಜಿನ ಅಂತೇಳಿ ಕರಿತಾ ಇದ್ರು. ಜಿನ ಅನ್ನಂದ್ರ ಸತ್ಯವನ್ನು ಅನ್ವೇಷಿಸಿದವನು, ಜ್ಞಾನವನ್ನು ಪಡೆದುಕೊಂಡವನು, ಜಿನನಾದವನು ಅಂತೇಳಿ ಕರಿತಾ ಇದ್ರು. ಹಾಗಾಗಿ ಇವನಿಗೆ ಎಲ್ಲಿ ಈ ಜೈನ ಧರ್ಮ ಅಥವಾ ಈ ಜ್ಞಾನ ಒಲಿತೈತಪ್ಪ ಅನ್ನಂದ್ರ ರುಜುಪಾಲಕ ನದಿಯ ಸಾಲ್ಮರದ ಕೆಳಗಡೆ ಜ್ಞಾನೋದಯ ಆಗುತ್ತಂತೇಳಿ ಹೇಳ್ಬೋದು. ಮತ್ತೆ ಇಲ್ಲಿ ಜಿನಾನ್ ಅಂದ್ರೆ ಇನ್ನೊಂದು ಅರ್ಥ ಕೂಡ ಇದೆ, ಏನಂದ್ರೆ ಎಲ್ಲಾ ಸುಖ ದುಃಖಗಳನ್ನ ಜಯಿಸಿದವನು ಅಂತೇಳಿ, ತನ್ನ ಇಂದ್ರಿಯ ಶಕ್ತಿಯನ್ನ ಗೆದ್ದವನು, ಭೋಗಗಳನ್ನ ಗೆದ್ದವನು ಅಂತೇಳಿ ಕೂಡ ಕರೀತಾರೆ. ಹೀಗಾಗಿ ಇಲ್ಲಿ ಇವನು ನಗ್ನನಾಗಿ ಏನು ಕುಳಿತಿದ್ನಲ್ಲ ಅಂದ್ರೆ ಈ ದೇಹಕ್ಕೆ ಬಟ್ಟೆ ನಾವು ಹಾಕಿಕೊಂಡಿರ್ತಕ್ಕಂಥ ಬಟ್ಟೆ ನಮ್ಮ ಇದನ್ನ ಮುಚ್ಚುತ್ತೆ, ಆದ್ರೆ ನಮ್ಮ ನಿಜವಾದ ಏನು ಸೌಂದರ್ಯ ಇರ್ಬೋದು, ಜ್ಞಾನ ಇರ್ಬೋದು ನಮ್ಮ ಆತ್ಮದಲ್ಲಿದೆ ಅಂತೇಳಿ ತೋರ್ಪಡಿಸ್ಲಿಕ್ಕಾಗಿನೇ ಅವನು ಎಲ್ಲವನ್ನು ಕಳಿಸ್ತಾನೆ ಅಂತೇಳಿ ಹೇಳ್ಬೋದು. ಹೀಗಾಗಿ ಇವನನ್ನ ಜನ ನಂಬಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಜನ ಫಾಲೋ ಮಾಡ್ತಾರೆ. ಹೌದು, ನಿಜ, ಜೀವನದಲ್ಲಿ ಏನು ಇಲ್ಲ, ಎಲ್ಲ ನಶ್ವರ. ಹಾಗಾಗಿ ನಾವು ಸರಳವಾಗಿ ಬದುಕುವುದನ್ನ ಕಲಿಬೇಕು ಅಂತೇಳಿ ಜನರಿಗೆ ಗೊತ್ತಾಗುತ್ತೆ. ಹಾಗಾಗಿ ಇಲ್ಲಿ ತನ್ನ ಪ್ರಜೆಗಳು ಮತ್ತು ಜನರು ಹಿಂಬಾಲಕರಾಗಿ ಇವನನ್ನ ಫಾಲೋ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇವನು ಏನನ್ನ ಬೋಧಿಸಿದ, ಎಲ್ಲೆಲ್ಲಿ ಅಡ್ಡಾಡಿದ ಅಂತ ನೋಡಿದ್ನ್ಯಾಗ ಮೊಟ್ಟ ಮೊದಲೇದಾಗಿ ಮಹಾವೀರ ಏನ್ ಮಾಡ್ತಾನಪ್ಪ ಅಂದ್ರ ರಾಜಗೃಹ, ಚಂಪ, ಅಂಗ, ಮಗಧ, ಏನೋ ನಾವು ಅವತ್ತಿನ ಕಾಲಕ್ಕೆ 16 ಮಹಾಜನಪದಗಳನ್ನು ನೋಡ್ತೀವಲ್ವ, ಅಥವಾ ಅಂದಿನ ಕಾಲದ ಪ್ರಮುಖ ನಗರಗಳೇನಾಗಿದ್ವಲ್ಲ ಇವೆಲ್ಲವೂ ರಾಜಗೃಹ, ಅಂಗ, ಮಗಧ, ಚಂಪ, ಮಿಥಿಲ, ಕೋಸಲ, ಇಲ್ಲೆಲ್ಲಾ ಕಡೆಗೆ ಇವನ್ ಏನ್ ಮಾಡಿದ್ನಪ್ಪ ಅಂದ್ರ ಬೋಧನೆಯನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಮತ್ತೆ ಅಲ್ಲೆಲ್ಲ ತಾನು ಎಲ್ಲೆಲ್ಲಿ ಹೋಗ್ತಾನೆ ಅಲ್ಲೆಲ್ಲ ಮತ ಪ್ರಚಾರವನ್ನು ಮಾಡುವುದು, ಅಲ್ಲಿ ಜೈನ ಸಂಘಗಳನ್ನು ಸ್ಥಾಪನೆ ಮಾಡೋದು, ಆ ಜೈನ ಸಂಘಗಳಿಗೆ ಪ್ರಚಾರಕರನ್ನು ನೇಮಕ ಮಾಡ್ತಕ್ಕಂಥದ್ದು. ಈ ರೀತಿಯಾಗಿ ಇವನು ಏನ್ ಮಾಡಿದನಪ್ಪ ಅಂದ್ರ ಇಡೀ ಉತ್ತರ ಭಾರತದಾದ್ಯಂತ ಜೈನ ಧರ್ಮವನ್ನು ಪ್ರಚಾರ ಮಾಡಿದ ಅಂತೇಳಿ ಹೇಳ್ಬೋದು. ಇವನ ಒಂದು ಧರ್ಮದ ಪ್ರಭಾವವನ್ನು ನೋಡಿ, ಅವನ ಒಂದು ಬೋಧನೆಯನ್ನು ನೋಡಿ ಅಂದಿನ ಕಾಲದ ಏನು ಈ ಅರಸರಾದಂತ ಆವಂತಿಯ ಪ್ರದ್ಯೋತ ಇರ್ಬೋದು, ಮಗಧದ ಬಿಂಬಸಾರ ಇರ್ಬೋದು, ಅಜಾತ ಶತ್ರು ಇರ್ಬೋದು, ಮತ್ತು ಅಭಯ ರಾಜರು ಇರ್ಬೋದು, ಇವರೆಲ್ಲರೂ ಏನ್ ಮಾಡಿದ್ರಪ್ಪ ಅನ್ನಂದ್ರ ಈ ಜೈನ ಧರ್ಮದ ಪ್ರವರ್ತಕರಾಗ್ತಾರೆ ಮತ್ತು ಜೈನ ಧರ್ಮಕ್ಕೆ ತಮ್ಮ ರಾಜ್ಯದಲ್ಲಿ ರಾಜಾಶ್ರಯವನ್ನು ನೀಡ್ತಾರೆ. ಮತ್ತೆ ಈ ಎಲ್ಲಾ ರಾಜರು ಏನ್ ಮಾಡ್ತಾರಪ್ಪ ಅನ್ನಂದ್ರ, ಹೌದು, ನಾವ್ ಇಷ್ಟು ದಿನ ಮಾಡ್ತಾ ಇದ್ದಿದ್ದು ತಪ್ಪು, ಜನರನ್ನ ನಾವು ಸರಳವಾದ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ಬೇಕು, ಪ್ರಜೆಗಳಿಗೆ ನಾವು ಹತ್ತಿರದಲ್ಲಿರ್ಬೇಕು ಅಂತೇಳಿ ಈ ಮಹಾವೀರನ ಬೋಧನೆಗಳನ್ನ ಪಾಲಿಸಿ ತಾವು ಕೂಡ ಜೈನ ಧರ್ಮದ ಒಂದು ಅನುಯಾಯಿಗಳಾಗಿ ಬದಲಾಗ್ತಾರೆ. ಯಾರ್ಯಾರನ್ನೆಂದ್ರ ಪ್ರದ್ಯೋತ, ಆವಂತಿಯ ರಾಜ, ಮಗಧದ ಬಿಂಬಸಾರ ಮತ್ತು ಅಜಾತ ಶತ್ರು ಮತ್ತು ಅಭಯ ರಾಜರು ಈ ಜೈನ ಧರ್ಮವನ್ನ ಪಾಲಿಸ್ಲಿಕ್ಕೆ ಪ್ರಾರಂಭಿಸಿದ್ರು ಅಂತೇಳಿ ಹೇಳ್ಬೋದು. ಹಾಗಾಗಿ ಇಲ್ಲಿ ಮಹಾವೀರ ತನ್ನ 30ನೇ ವಯಸ್ಸಿಗೆ ಎಲ್ಲವನ್ನು ಪರಿತ್ಯಾಗ ಮಾಡಿ ಸನ್ಯಾಸವನ್ನು ಕೈಗೊಂಡು ತನ್ನ 42ನೇ ವಯಸ್ಸಿನಲ್ಲಿ ಏನಾಗ್ತಾನೆ, ಕೈವಲ್ಯ ಜ್ಞಾನ ಅಥವಾ ಜಿನನಾಗಿ ಪರಿವರ್ತನೆ ಆಗ್ತಾನೆ. ಅದರ ನಂತರ ಇಡೀ ತನ್ನ ಆಯುಷ್ಯದಲ್ಲಿ ಪೂರ್ತಿಯಾಗಿ ಜೈನ ಧರ್ಮವನ್ನು ಪ್ರಚಾರ ಮಾಡ್ಲಿಕ್ಕಾಗಿನೇ ಅವನು ಬೋಧನೆಯನ್ನು ಪ್ರಾರಂಭ ಮಾಡ್ತಾನೆ ಅಂತೇಳಿ ಹೇಳ್ಬೋದು. ಅವನ ಬೋಧನೆಯನ್ನು ಮೆಚ್ಚಿ ಬಂದಂತ ಈ ರಾಜರುಗಳು ತಮ್ಮ ರಾಜ್ಯದಲ್ಲಿ ಇವನಿಗೆ ಆಶ್ರಯವನ್ನು ನೀಡ್ತಾರೆ ಮತ್ತು ಅವರ ರಾಜ್ಯದಲ್ಲಿ, ಸಾಮ್ರಾಜ್ಯದಲ್ಲಿ ಜೈನ ಧರ್ಮ ರಾಜಾಶ್ರಯವನ್ನು ಪಡೆದುಕೊಂತು ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ರಾಜಸ್ಥಾನ, ಪಂಜಾಬು, ರಾಜಾಶ್ರಯವನ್ನು ಪಡೀತು ಅಂತೇಳಿ ಹೇಳ್ಬೋದು. ಹಾಗಾದ್ರೆ ಏನು ಮಹಾವೀರ ಬೋಧನೆ ಮಾಡಿದ್ದು? ಮತ್ತೆ ಅವನು ಇನ್ನೊಂದು ಏನಪ್ಪಾ ಅಂದ್ರ ಇಷ್ಟೆಲ್ಲಾ ಪ್ರಚಾರ ಮಾಡಿದಂತ ಮಹಾವೀರ ತನ್ನ ನಾನು ಆಗ್ಲೇ 62 ಅಂತ ಹೇಳಿದ್ನು, 72ನೇ ವಯಸ್ಸಿನಲ್ಲಿ ಈ ಬಿಹಾರದ ಪಾವ ಅಂತಕ್ಕಂಥ ಒಂದು ಊರಿದೆ, ಅದು ರಾಜಗೃಹದ ಬಳಿ, ಅಲ್ಲಿ ನಿರ್ವಾಣ ಹೊಂದಿದ ಅನ್ನಂದ್ರೆ ಜೈನ ಧರ್ಮದ ಪ್ರಕಾರ ಅವನು
ಮರಣವನ್ನು ಹೊಂದಿದ ಅಂತಂದೇಳಿ. ಅಷ್ಟೊತ್ತಿಗೆ ಅವನಿಗೆ 1400 ಜನ ಶಿಷ್ಯಂದಿರಿದ್ರು ಮತ್ತು ಮೊದಲ ಶಿಷ್ಯ ಅವನ ಅಳಿಯನೇ ಆಗಿದ್ದ. ಅವನು ಅಳಿಯ ಯಾರಪ್ಪ ಅಂದ್ರೆ ಜಮಾಲಿ. ಈ ಜಮಾಲಿಗೆ ತನ್ನ ಮಗಳಾದಂತ ಪ್ರಿಯದರ್ಶಿನಿಯನ್ನ ಕೊಟ್ಟು ಅವನು ಮದುವೆಯನ್ನು ಕೂಡ ಮಾಡಿರ್ತಾನೆ. ಹಾಗಾಗಿ ಮೊದಲ ಶಿಷ್ಯ ಜಮಾಲಿ, ಅದ್ರ ಜೊತೆಗೆ 1400 ಜನ ಶಿಷ್ಯರಿದ್ರು ಮತ್ತು ಈ ರಾಜರುಗಳು ಏನು ಈ ಪ್ರದ್ಯೋತ ಇರ್ಬೋದು, ಬಿಂಬಸಾರ ಇರ್ಬೋದು, ಮತ್ತು ಅವನ ರಾಣಿಯಂದಿರು ಮತ್ತು ಅವರ ಎಲ್ಲಾ ರಾಜ ಪರಿವಾರದವರು ಕೂಡ ಮಹಾವೀರನ ಶಿಷ್ಯರಾಗಿದ್ರು ಅಂತೇಳಿ ಹೇಳ್ಬೋದು. ಇವರೆಲ್ಲರೂ ಮುಂದೆ ಮಹಾವೀರನ ಮರಣದ ನಂತರ ಈ ಜೈನ ಧರ್ಮವನ್ನು ಪ್ರಚಾರ ಮಾಡುವಲ್ಲಿ ತೊಡಗ್ತಾರೆ ಅಂತೇಳಿ ಹೇಳ್ಬೋದು. ಆಗ ನೋಡೋದಾದ್ರೆ ಈ ಜೈನ ಸಮ್ಮೇಳನಗಳು ನಡೀತಾವಲ್ಲ, 3 ಜೈನ ಸಮ್ಮೇಳನಗಳು ನಡೆದಿದ್ದಾವೆ. ಅದರಲ್ಲಿ ಈ ಮೊದಲನೇ ಜೈನ ಸಮ್ಮೇಳನವನ್ನು ನಡೆಸಿಕೊಟ್ಟವನೇ ಬಿಂಬಸಾರ ಮತ್ತು ಅಜಾತಶತ್ರು ಅಂತೇಳಿ ಹೇಳ್ಬೋದು. ಇದು ವಲ್ಲಭಿ, ಪಾಟಲಿಪುತ್ರ ಮತ್ತು ಇನ್ನೊಂದು ಇದೆ, ಅದು ನಾನು ಈ ನೆಕ್ಸ್ಟ್ ಹೇಳ್ತೀನಿ ಅದು ಜೈನ ಸಮ್ಮೇಳನದ ಬಗ್ಗೆ ಅಂತೇಳಿ. ಆದ್ರೆ ಇಲ್ಲಿ ಮಹಾವೀರ ಏನನ್ನ ಬೋಧನೆ ಮಾಡಿದ, ಅವನ ತತ್ವಗಳೇನಾಗಿದ್ವು, ಮತ್ತು ಅವನ ಈ ಮಹಾವೀರನ ಇದು ಏನು ಹೇಳ್ತೀವಲ್ಲ ನಾವು, ವ್ರತಗಳೇನಾಗಿದ್ವು, ಮತ್ತೆ ತ್ರಿರತ್ನಗಳಂದರೇನು, ಇವುಗಳನ್ನ ನಾವು ನೆಕ್ಸ್ಟ್ ಕ್ಲಾಸ್ನಾಗ ನೋಡೋಣ. ಆ ಮಹಾವೀರನ ತತ್ವಗಳು ಮತ್ತು ಜೈನ ಧರ್ಮದ ಸಮ್ಮೇಳನಗಳ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸ್ನಾಗ ನೋಡೋಣ. ಅದ್ರ ಜೊತೆಗೆ ನೆಕ್ಸ್ಟ್ ಕ್ಲಾಸ್ನಾಗ ಬೌದ್ಧ ಧರ್ಮವನ್ನು ಕುರಿತು ಕೂಡ ನಾವು ವಿವರವಾಗಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ, ಇಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಇದುವರೆಗೆ ಏನು ಪಾರ್ಶ್ವನಾಥ, ಆದಿನಾಥ ಮತ್ತು ಮಹಾವೀರ, ನಾವೀಗ ಇವ್ರದ್ದು ಜೀವನದ ಬಗ್ಗೆ ಮಾತ್ರ ನೋಡಿದ್ದೀವಿ. ಈಗ ಜೈನ ಧರ್ಮದ ತತ್ವಗಳು ಮತ್ತು ಬೋಧನೆಗಳ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸ್ನಾಗ ತಿಳ್ಕೊಳ್ಳೋಣ ಅಂತ. ಏನಾದ್ರು ಡೌಟ್ಸ್ ಇತ್ತಂದ್ರೆ 5 ನಿಮಿಷ ಡಿಸ್ಕಸ್ ಮಾಡ್ಬೋದು. ಇವತ್ತು ಹೊಸದಾಗಿ ಮುಜಾಕಿರ್ ನೀ ಬಂದಿದ್ದೀಯ, ಆಮೇಲೆ ಅಬ್ಬಾಸ್ ಬಂದಿದ್ದ, ಅವನು ಮತ್ತೆ ಲೆಫ್ಟ್ ಆಗಿದ್ದ ಅನಿಸ್ತತಿ. ಮುಜಾಕಿರ್, ನಿನಗೇನಾದ್ರು ಡೌಟ್ಸ್ ಐತಾ ಇದರಲ್ಲಿ?